ಹಾಲೆಲೂಯಾ. ಪ್ರೈಸ್ ಲಾರ್ಡ್. ಜೋರಾಗಿ ಪ್ರೈಸ್ ಲಾರ್ಡ್. ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಂಜೆ ಕರ್ತನ ಸನ್ನಿಧಾನದಲ್ಲಿ ನಾವು ಮತ್ತೊಂದು ಸಾರಿ ಬರುವ ಹಾಗೆ ಕರ್ತನ ಕೊಟ್ಟಂಥ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತಿದ್ದೇನೆ. ನಿಮ್ಮ ಮಧ್ಯೆ ಬಂದು ನಿಮ್ಮ ಸೇವೆ ಮಾಡುವ ಹಾಗೆ ಕರ್ತನು ನನಗೆ ಕೊಟ್ಟಂಥ ಈ ಕೃಪೆಗಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾನೆ. ನನ್ನನ್ನು ಆಹ್ವಾನಿಸಿ ಅವಕಾಶ ಮಾಡಿಕೊಟ್ಟಂಥ ಸಭೆಯ ಸಭಾಪಾಲಕರಿಗೂ, ಪಾಸ್ಟರಮ್ಮ ಅವರಿಗೂ, ಕುಟುಂಬಕ್ಕೂ ಮತ್ತು ಸಭೆಯವರಾದ ನಿಮ್ಮೆಲ್ಲರಿಗೂ ವಿಶೇಷವಾದಂಥ ನನ್ನ ವಂದನೆಗಳನ್ನು ಈ ಸಮಯದಲ್ಲಿ ನಾನು ತಿಳಿಯಪಡಿಸ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತಟ್ಟಿ. ಮುಂಜಾನೆಯ ಈ ದಿನದ 2 ಸೆಷನ್ಗಳು ಎಷ್ಟು ಜನಕ್ಕೆ ಆಶೀರ್ವಾದವಾಗಿತ್ತು? ಪ್ರೈಸ್ ಲಾರ್ಡ್. ಆಗಲೇ ಸೇವಕರು ಹೇಳಿದ ಹಾಗೆ ನಾವು ಹೊಂದಿಕೊಳ್ಳಲಿಕ್ಕೆ ಇದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಷನ್ ಆಗಿರುತ್ತೆ. ದಯಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕುಳಿತುಕೊಳ್ಳೋಣ. ಇಲ್ಲಿಂದ ಈ ಪ್ರಾರ್ಥನಾ ಕೂಟ ನಾವು ಮುಗಿಸೋದ್ರ ಒಳಗಾಗಿ ದೇವರ ಆತ್ಮನ ಬಲವಾದ ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗಲಿಕ್ಕಿದ್ದಾವೆ. ಆಮೇನ್. ಹಲ್ಲೆಲೂಯಾ. ನಿಮ್ಮ ಗಮನ ಕಂಪ್ಲೀಟಾಗಿ ಈ ಕಡೆ ಇರೋದಾದರೆ ನನ್ನ ಮುಂದೆ ಸಮಯ ಬಹಳ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಬೇಗ ಮುಕ್ತಾಯ ಮಾಡಿ ನಿಮಗಾಗಿ ಪ್ರಾರ್ಥಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕರ್ತನ ಆತ್ಮನ ನಾವು ಕೇಳೋಣ. ಬೆಳಗ್ಗೆಯಿಂದ ನಮಗೆ ದೇವರು ಅನೇಕ ವಿಷಯಗಳು ಮಾತನಾಡಿದ್ದಾರೆ. ನಾವು ಆರಿಸಲ್ಪಟ್ಟವರಾಗಿದ್ದೇವೆ, ಅಭಿಷೇಕಿಸಲ್ಪಟ್ಟವರಾಗಿದ್ದೇವೆ, ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿದ್ದೇವೆ. ಫಲ ಕೊಡುವಂಥದ್ದು ಕರ್ತನ ಸಂಕಲ್ಪವಾಗಿದೆ. ನಾವು ಕೊಡುವಂಥ ಫಲ ನಿಲ್ಲುವಂಥ ಫಲವಾಗಿರಬೇಕು. ಆತ್ಮಗಳ ಆದಾಯ ಮಾಡಲಿಕ್ಕೆ ಬೇಕಾದಂಥ ಕೃಪೆಯನ್ನು, ಅಭಿಷೇಕವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ಇಷ್ಟನ್ನೆಲ್ಲ ನಾವು ಕೇಳಿದ ನಂತರ ವೈಯಕ್ತಿಕವಾಗಿ ನಮ್ಮ ಜೀವಿತಗಳಲ್ಲಿ ಬಿಡುಗಡೆಗಾಗಿ ಬೇಕಾಗಿರ್ತಕ್ಕಂಥ ಒಂದು ಆತ್ಮನ ಅಭಿಷೇಕಕ್ಕಾಗಿ ನಾವು ಈ ಸಂಜೆ ಪ್ರಾರ್ಥನೆ ಮಾಡಲಿಕ್ಕಿದ್ದೀವಿ. ಎಲ್ಲರ ಕಣ್ಣುಗಳು ಮುಚ್ಚಲ್ಪಡಲಿ. 1 ನಿಮಿಷ ಪರಲೋಕದ ಕಡೆಗೆ ನಾವು ನೋಡೋಣ. ಬೆಳಗಿನ ಜಾವದಿಂದ ಇಲ್ಲಿಯ ತನಕ ನಮ್ಮನ್ನು ನಡೆಸಿದ ಆತ್ಮನ ಸಾನ್ನಿಧ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಈ ಸಂಜೆ ಕರ್ತನು ನಮಗಾಗಿ ಉದ್ದೇಶ ಮಾಡಿ ಇಟ್ಟಿರ್ತಕ್ಕಂಥ ಆ ಮಹಿಮೆಯ ಸಾನ್ನಿಧ್ಯವನ್ನು ಪ್ರವೇಶ ಮಾಡಲಿಕ್ಕೆ ಕರ್ತನು ಕೃಪೆ ತೋರಿಸುವ ಹಾಗೆ ನಮ್ಮನ್ನು ಸಂಪೂರ್ಣವಾಗಿ ಕರ್ತನಿಗೆ ಸಮರ್ಪಣೆ ಮಾಡಿಕೊಳ್ಳೋಣ. 1 ನಿಮಿಷ ಎಲ್ಲರ ಮನಸ್ಸು, ಹೃದಯಗಳು ಬಿಚ್ಚಲ್ಪಡಲಿ. ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ಕರ್ತನಿಗೆ ನಾವು ಪ್ರಾರ್ಥಿಸೋಣ. ಕರ್ತನಿಗೆ ಹೇಳೋಣ, ಈ ಸಂಜೆ ನನಗಾಗಿ ಏನನ್ನು ಕರ್ತನ ಸ್ವಾಮಿ ನೀನು ಸಿದ್ಧ ಮಾಡಿಟ್ಟಿದೆಯೋ ಕರ್ತನೆ, ಅದನ್ನು ಹೊಂದಿಕೊಳ್ಳಲಿಕ್ಕೆ ಬೇಕಾದ ಕೃಪೆ ನನಗೆ ಅನುಗ್ರಹ ಮಾಡಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಸಂಜೆ ನಮ್ಮ ವೈಯಕ್ತಿಕ ಜೀವಿತಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಅಭಿಷೇಕವನ್ನು ಕರ್ತನು ಬಿಡುಗಡೆ ಮಾಡುವ ಹಾಗೆ ನಾವು ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಒಂದು ಬಿಡುಗಡೆ, ನಮ್ಮ ಪರಿಸ್ಥಿತಿಗಳ ಮೇಲೆ ಒಂದು ಬಿಡುಗಡೆ, ನಮ್ಮ ಸ್ಥಿತಿಗತಿಗಳ ಮೇಲೆ ಒಂದು ಬಿಡುಗಡೆ ಕರ್ತನ ಆತ್ಮನು ಈ ಸಂಜೆ ಕೊಡುವ ಹಾಗೆ ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಬಾಯಿ ತೆರೆದು ಪ್ರಾರ್ಥಿಸೋಣ. ಕರ್ತನಿಗೆ ಹೇಳೋಣ, ಕರ್ತನೆ ನನಗಾಗಿ ಮಾತನಾಡು, ನನ್ನ ಜೀವಿತಕ್ಕಾಗಿ ಮಾತನಾಡು ಸ್ವಾಮಿ, ನನ್ನ ಪರಿಸ್ಥಿತಿಗಾಗಿ ಮಾತನಾಡು ಕರ್ತನೆ. ನನ್ನ ಜೀವಿತದ ಮೇಲೆ ಯಾವ ಉದ್ದೇಶ ನೀನಿಟ್ಟಿದೆಯೋ ಆ ಉದ್ದೇಶವನ್ನು ನನಗೆ ಪ್ರಕಟಗೊಳಿಸು ಸ್ವಾಮಿ. ಕರ್ತನೆ, ನನ್ನ ಜೀವಿತದ ಪರಿಸ್ಥಿತಿಗಳು ಮಾರ್ಪಾಟಾಗುವುದಕ್ಕಾಗಿ ನಿನ್ನ ಕರ್ತನೆ ಸ್ವಾಮಿ ನನಗಾಗಿ ಮಾತನಾಡಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಎಲ್ಲರೂ ಕೂಡ ಪ್ರಾರ್ಥಿಸೋಣ. ರೀಬಾನ ರಗಡ ರಮಣ ಶೈಡ ರಿಗಡಲ ರಮಣ ಶೈಡೆ ರೀಬಾನ ರಗಡಲ ರಮಣ ಶೈಡ ರಿಗಡಲ ರಮಣ ಶಖೆ ರಿಬಾನ ಶೈಡ ರಗಡಲ ರಮಣ ಶೈಡೆ ರಿಗಡ ರಮಣ ಶೈಡ ರಿಗಡಲ ರಮಣ ಶಖೆ ರೀಬಾನ ರಗಡಲ ರಮಣ ಶೈಡ ರಿಗಡಲ ರಮಣ ಶಖೆ ರಿಬಾನ ಶೈಡೆ ರೀಬಾನ ರಕಟಲ ರಮಣ ಶೈಖೆಠೆ ರೇಮೇನೆ ಶೈಖೆಠಂ. ಕರ್ತನ ಸನ್ನಿಧಾನದಲ್ಲಿ ಎಲ್ಲರೂ ಪ್ರಾರ್ಥಿಸೋಣ. ರಿಬನ ರಗಡಲ ರಮಣ ಶೈಡ ರಿಗಡಲ ರಮಣ ಶಖೆ ರಿಬಾನ ಶೈಡ ರಗಡಲ ರಮಣ ಶಗಡಲ ರಗಡಲ ರಮಣ ಶೈಡೆ ರಿಗಡಮಣ ಶೈಡ ರಿಗಡ ರಮಣ ಶಖೆ ರಗಡಮಣ ಶೈಡ ರಿಗಡ ರಮಣ ಶೈಡೆ. ಕರ್ತನೇ, ನಿಮ್ಮ ಸನ್ನಿಧಾನದಲ್ಲಿ ಬರ್ತಾ ಇದ್ದಾವೆ. ಕರ್ತನೇ, ನಿನ್ನ ಆತ್ಮನ ಸಾನ್ನಿಧ್ಯಕ್ಕೆ ನಾವು ಬರ್ತಾ ಇದ್ದಾವೆ. ಕರ್ತನೇ ಸ್ವಾಮಿ, ನಿನ್ನ ಸಾನ್ನಿಧ್ಯಕ್ಕೆ ನಾವು ಬರ್ತಾ ಇದ್ದೇವೆ.
ರೀಬಾನ ರಗಟಲ ರಮಣ ಶೈಡೆ. ಕರ್ತನೆ, ನೀನು ನಮಗಾಗಿ ಮಾತನಾಡುವುದಕ್ಕಾಗಿ ನಾವು ಬರ್ತಾ ಇದ್ದೇವೆ. ಇಲ್ಲಿ ಕರ್ತನೆ, ನಿಮ್ಮ ಸಾನ್ನಿಧ್ಯ ಬಿಡುಗಡೆ ಮಾಡು. ರೀಬಾನ ರಗಡಲ ರಮಣ ಶೈಡ ರಿಗಡಮನ ಶಖೇ. ಕರ್ತನೆ, ನಮ್ಮೊಟ್ಟಿಗೆ ಈ ಸಂಜೆ ನೀನು ಮಾತನಾಡು ಸ್ವಾಮಿ. ನಿನ್ನ ಸ್ವರ ಕೇಳಲಿಕ್ಕೆ ಸಿದ್ಧರಾಗಿ ನಾವು ಬಂದಿದ್ದೇವೆ. ಮುಂದೆ ಬರೋದು ಕರ್ತನೆ, ಎಲ್ಲ ಆಡಳಿತಗಳು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದಾವೆ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಆಡಳಿತದಲ್ಲಿ ನಮ್ಮನ್ನು ನಡೆಸಿ ಕರ್ತನೆ, ಈ ಸಂಜೆ ನಮಗಾಗಿ ನೀವು ಇಟ್ಟಂಥ ಮನ್ನವನ್ನು ಸ್ವೀಕಾರ ಮಾಡಲಿಕ್ಕೆ ನೀವು ಸಹಾಯ ಮಾಡಿರಿ. ನೀವು ಹಾಗೆ ಮಾಡಿದರೆ ಅದಕ್ಕಾಗಿ ಸ್ತೋತ್ರ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ತಂದೆ, ಹಲ್ಲೆಲೂಯಾ. ಕರ್ತನ ಆತ್ಮನು ಈ ದಿನಮಾನಗಳಲ್ಲಿ ನಮ್ಮನ್ನು ಒಂದು ವ್ಯತ್ಯಸ್ತವಾದ ಮಂಡಲಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಒಂದು ವೇಳೆ ನಾನು ನಿಮ್ಮನ್ನೆಲ್ಲರನ್ನು ಕೂಡ ಒಂದು ವೇಳೆ ನಿಲ್ಲಿಸಿ ಅಥವಾ ಹೆಸರು ಕರೆದು ಅಥವಾ ಮುಂದೆ ಕರೆದು ಪ್ರವಾದನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ನನಗೆ ಗೊತ್ತು, ಖಂಡಿತ ಈ ರಾತ್ರಿ ಪೂರ್ತಿ ಪ್ರಾರ್ಥನೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನಾನು ನಿಮ್ಮನ್ನು ಯಾರನ್ನೂ ಕೂಡ ಮುಂದೆ ಕರೀತಾ ಇಲ್ಲ. ನೇರವಾಗಿ ಪ್ರಾರ್ಥನೆ ಮಾಡುವಾಗ ಆಲೋಚನೆ ಇದ್ದರೆ ಹಂಚ್ಕೊಳ್ತೇನೆ. ಈಗ ನಾನು ಮಾತನಾಡ್ತಕ್ಕಂಥ ದೇವರ ವಾಕ್ಯ ಏನಿದೆ, ದೇವರ ಸಂದೇಶ ಏನಿದೆ, ಒಬ್ಬೊಬ್ಬರ ಕುರಿತಾಗಿರ್ತಕ್ಕಂಥ ಪ್ರವಾದನಾತ್ಮಕ ಸಂದೇಶವಾಗಿರುತ್ತೆ. ಒಂದು ಪ್ರಿಪೇರ್ ಆಗಿ ಬಂದಿರತಕ್ಕಂಥ ಥಿಯರಿ ಇಲ್ಲಿ ನಾನು ಮಾತನಾಡ್ತಾ ಇಲ್ಲ. ಮಾತನಾಡ್ತಕ್ಕಂಥ ಈ ವಾಕ್ಯ ಭಾಗ ಏನಿದೆ ಅದು ನಿಮ್ಮ ಜೀವಿತಗಳ ಕುರಿತಾಗಿರ್ತಕ್ಕಂಥ ಪ್ರವಾದನೆ ಆಗಿದೆ. ಸೊ ಹಾಗಾಗಿ ನೀವು ನಿಮ್ಮ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ ಎಂಬುದಾಗಿ ನಿಮಗೆ ಅರಿವಾಗುವಾಗ ಅದನ್ನು ನೀವು ರಿಸೀವ್ ಮಾಡಬೇಕು, ಅದನ್ನು ನೀವು ಸ್ವೀಕಾರ ಮಾಡಬೇಕು. ನೀವು ಒಂದು ವೇಳೆ ಚಪ್ಪಾಳೆ ತಟ್ಟಿ ಸ್ವೀಕಾರ ಮಾಡ್ಬೋದು, ಅನ್ಯ ಭಾಷೆಯಲ್ಲಿ ಮಾತಾಡಿ ಸ್ವೀಕಾರ ಮಾಡ್ಬೋದು, ಎಲ್ಲ ಸ್ವಾತಂತ್ರ್ಯ ನಿಮಗಿದೆ. ಸೊ ಹಾಗಾಗಿ ನೀವು ಅದನ್ನು ಸ್ವೀಕಾರ ಮಾಡುವಾಗ ಆ ವಾಕ್ಯ ನಿಮ್ಮ ಒಳಗಡೆ ಕಾರ್ಯ ಮಾಡುತ್ತೆ, ಆ ಪ್ರವಾದನೆ ಶಬ್ದ ನಿಮ್ಮ ಒಳಗಡೆ ಕಾರ್ಯ ಮಾಡುತ್ತೆ. ಪ್ರೀತಿ ದೇವಜನ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ನಮ್ಮ ದೇವರು ಏನಾದರೂ ಒಂದು ಮಾಡಬೇಕು ಅನ್ನೋದಾದರೆ ಅದನ್ನು ಮಾಡೋದಕ್ಕಿಂತ ಮುಂಚೆ ಅದನ್ನು ಮಾತನಾಡ್ತಾರೆ. ಇಸ್ರಾಯೇಲ್ರ ಲೈಫಲ್ಲಿ ನೀವು ಹಿಸ್ಟ್ರಿನ ಸ್ಟಡಿ ಮಾಡಿರಿ, ಹಳೆ ಒಡಂಬಡಿಕೆ ಎಲ್ಲ ಸ್ಟಡಿ ಮಾಡಿರಿ. ಅನೇಕ ಕಾರ್ಯಗಳು ಇಸ್ರಾಯೇಲ್ರ ಜೀವಿತದಲ್ಲಿ ದೇವರು ಮಾಡಿದ್ದಾರೆ. ಇಸ್ರಾಯೇಲ್ರ ಆ ಜನಾಂಗದಲ್ಲಿ ಅನೇಕ ಕಾರ್ಯಗಳು ಮಾಡಿದ್ದಾರೆ. ದೇವರು ಏನೇ ಮಾಡೋದಕ್ಕಿಂತ ಮುಂಚಿತವಾಗಿ ಅದನ್ನು ಮಾತನಾಡಿ ತಿಳಿಸಿ ಆಮೇಲೆ ಅದನ್ನು ಮಾಡಿರೋದನ್ನು ನಾವು ಸತ್ಯವೇದದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿದ್ದು? ಅದರ ಅರ್ಥ ಏನು ಗೊತ್ತಾ? ಇವತ್ತು ನಿನ್ನ ಲೈಫಲ್ಲಿ ಕೂಡ ಏನಾದರೂ ಮಾಡಬೇಕಂತ ದೇವರು ಆಲೋಚನೆ ಮಾಡಿದ್ರೆ ಫಸ್ಟ್ ಅದನ್ನು ಮಾತನಾಡ್ತಾರೆ, ಆ ಮಾತು ಅದನ್ನು ಮಾಡಿ ಮುಗಿಸುತ್ತೆ. ಒಂದು ವೇಳೆ ನಾವುಗಳೊಂದು ಬಿರಿಯಾನಿ ಮಾಡಬೇಕಂತ ಆಲೋಚನೆ ಮಾಡಿದ್ರೆ, ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ, ನಾವು ಅನೇಕ ಐಟಮ್ಸ್ ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಅದೆಲ್ಲ ಮಾಡುವಾಗ ನಮಗೇನಾಗುತ್ತೆ, ಒಂದು ಬಿರಿಯಾನಿ ರೆಡಿ ಆಗುತ್ತೆ. ಆ ಬಿರಿಯಾನಿ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ, ಒಂದು ತಾಸಾದರೂ ನಮಗೆ ಸಮಯ ಹಿಡಿಯುತ್ತೆ. ಆದರೆ ದೇವರು ಒಂದು ವೇಳೆ ಬಿರಿಯಾನಿ ಮಾಡಬೇಕಂದ್ರೆ ದೇವರು ಜಸ್ಟ್ ಬಿರಿಯಾನಿ ಅಂದರೆ ಸಾಕು, ಏನು ಬರುತ್ತೆ? ಅರ್ಥ ಆಯ್ತಾ? ಅದರ ಅರ್ಥ ಏನು ಗೊತ್ತಾ? ನಿನ್ನ ಲೈಫಲ್ಲಿ ದೇವ್ರು ಏನಾದರೂ ಮಾಡಬೇಕಂದ್ರೆ ಒಂದು ಮಾತು ಹೇಳಿದ್ರೆ ಸಾಕು, ಅದು ಮಾಡಿ ಮುಗಿಸ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಏನಾದರೂ ನೀನು ಮನೆ ಕಟ್ಟಬೇಕಂತ ಆಲೋಚನೆ ಮಾಡಿದ್ರೆ ಅನೇಕ ವರ್ಷಗಳು ಪ್ರಯಾಸ ಪಟ್ಟರೆ ನೀನು ಮನೆ ಕಟ್ಬೋದೇನೋ, ಆದರೆ ದೇವರು ಒಂದು ಮಾತು ನೀನು ಮನೆ ಕಟ್ತೀಯ ಅಂತ ಹೇಳಿದ್ರೆ ಮನೆ ಕಟ್ಟಿ ಆಯಿತು. ಒಂದು ವೇಳೆ ನೀನು ಪ್ರಯಾಸಪಟ್ಟರೆ, ಸುಮಾರು ವರ್ಷಗಳು ಪ್ರಯಾಸಪಟ್ಟು ಆಗಬೇಕಾದಂಥ ಕಾರ್ಯಗಳು ದೇವರು ಒಂದು ವೇಳೆ ಒಂದು ಶಬ್ದ ಬಿಡುಗಡೆ ಮಾಡಿದ್ರೆ ಸಾಕು, ಆ ಶಬ್ದದಲ್ಲೇ ಎಲ್ಲ ಕಾರ್ಯಗಳು ಮುಕ್ತಾಯವಾಗಿರ್ತವೆ. ಇವತ್ತು ದೇವರ ಆತ್ಮನು ನಿನಗೇನಾದರೂ ಒಂದು ಮಾತನಾಡ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರು ಅದನ್ನು ಮುಂದೆ ಮಾಡ್ತಾರೆ ಎಂಬುದಾಗಿ ಅಲ್ಲ. ದೇವರು ಹೇಳ್ತಾರೆ, ನಾನು ನಿನಗೊಂದು ಮನೆ ಕೊಡ್ತೀನಿ, ಅದರ ಅರ್ಥ ಮುಂದೆ ಕೊಡ್ತಾರೆ ಅಂತಲ್ಲ, ಆಲ್ರೆಡಿ ದೇವರು ಕೊಟ್ಟುಬಿಟ್ಟಿದ್ದಾರೆ. ಅನೇಕ ವ್ಯಕ್ತಿಗಳು, ಈ ಲೋಕದ ವ್ಯಕ್ತಿಗಳು, ಚೆನ್ನಾಗಿ ಕೇಳಿಸ್ಕೊಳ್ಬೇಕು, ಈ ಲೋಕದ ವ್ಯಕ್ತಿಗಳು, ಅನೇಕ ವ್ಯಕ್ತಿಗಳು ಅವರು ಮುಂದೆ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡ್ತಾರೆ, ಮುಂದೆ ಭವಿಷ್ಯವನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ ನಾವು ಭವಿಷ್ಯ ಹೇಳೋರು ಅಂತ ಹೇಳ್ತಾರೆ, ಅವರ ಭವಿಷ್ಯವನ್ನು ಹೇಳ್ತಾರೆ. ನಮ್ಮ ದೇವರು ಭವಿಷ್ಯವನ್ನು ಹೇಳೋದಿಲ್ಲ, ನಮ್ಮ ದೇವರಿಗೆ ಭವಿಷ್ಯ ಅನ್ನೋದಿಲ್ಲ. ನಮ್ಮ ದೇವರು ಆಲ್ರೆಡಿ ಅದನ್ನು ಮುಗಿಸ್ಕೊಂಡು ಬಂದು ಮಾಡಿದ್ದೀನಿ ಅಂತೇಳಿ ಅದನ್ನು ಹೇಳ್ತಾರೆ. ವಯಸ್ಸಲ್ಲೋ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರೆ ಅದು? ಅಬ್ರಾಹ್ಮನಿಗೆ ದೇವರು ಹೇಳ್ತಾರೆ 400 ವರ್ಷಗಳ ನಂತರ ನಿನ್ನ ಸಂತತಿ 400 ವರ್ಷಗಳ ಕಾಲ. ನೋಡ್ರಿ, ಅಬ್ರಾಹ್ಮನ ಲೈಫಲ್ಲಿ ದೇವರು ಮಾತಾಡ್ತಿರೋದು 400 ವರ್ಷಗಳ ಚರಿತ್ರೆಯನ್ನು. ಏನೇನು ದೇವರು ಇಲ್ಲಿ ಮಾತನಾಡಿದ್ರು ಅದೆಲ್ಲ ಅಲ್ಲಿ ನೆರವೇರೋದನ್ನು ನೋಡ್ಲಿಕ್ಕೆ ಸಾಧ್ಯ. ಏನು ಗೊತ್ತಾದ್ರ ಅರ್ಥ? ದೇವರು ಅದನ್ನೆಲ್ಲ ಅಲ್ಲಿ ನೆರವೇರಿರ್ತಕ್ಕಂಥದ್ದನ್ನು ನೋಡಿ ಆಮೇಲೆ ಬಂದು ಅಬ್ರಾಹ್ಮನಿಗೆ ಹೇಳ್ತಾ ಇರೋದು ಈ ಥರ ಆಗುತ್ತೆ. ನೋಡ್ರಿ, ನಾವು ಈ ಶರೀರದಲ್ಲಿದ್ದೀವಿ,
ನಮಗೊಂದು ಲಿಮಿಟೇಷನ್ ಇದೆ. ನಾವು ಇವತ್ತಲ್ಲೇ ಇರಬೇಕು, ಈಗಲ್ಲೇ ಇರಬೇಕು, ಪ್ರೆಸೆಂಟಲ್ಲಿ ಇರಬೇಕು. ನಾವು ಪಾಸ್ಟ್ಗಾಗಲಿ ಫ್ಯೂಚರ್ಗಾಗಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗುತ್ತಾ? ಇವತ್ತು ಬೆಳಗ್ಗೆ 8:00 ನೀವು ಒಂದ್ಸರಿ ಹೋಗ್ರಿ ನೋಡೋಣ, ಆಗುತ್ತಾ? ಇವತ್ತು ರಾತ್ರಿ 10 ಗಂಟೆಗೆ ಹೋಗ್ರಿ ನೋಡೋಣ, ಆಗುತ್ತಾ? ಆದರೆ ದೇವ್ರ ಆತ್ಮಸ್ವರೂಪನು. ಆತನು ಬೇಕಾದರೆ 8 ಗಂಟೆಗೂ ಹೋಗ್ತಾನೆ, ಆತನು ಬೇಕಾದರೆ ಮುಂದೆ 10 ಗಂಟೆಗೆ ಕೂಡ ಹೋಗ್ತಾನೆ. ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ನಾಳೆಗೆ ಇವತ್ತೇ ಯೇಸುಸ್ವಾಮಿ ಹೋಗ್ತಾರೆ. ಹಲ್ಲೆಲೂಯಾ. 10 ವರ್ಷಕ್ಕೆ ಬೇಕಾದರೂ ಇವತ್ತು ಯೇಸುಸ್ವಾಮಿ ಹೋಗ್ತಾರೆ. 10 ವರ್ಷ ಆದಮೇಲೆ ಏನೇನು ಆಗಬೇಕಾಗಿದೆಯೋ ಅದನ್ನೆಲ್ಲ ಇವತ್ತು ಹೋಗಿ ನೋಡ್ಕೊಂಡು ಬಂದು ಅಲ್ಲಿ ನಿನಗೋಸ್ಕರ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಮುಗಿಸಿ ಆಮೇಲೆ ಯೇಸುಸ್ವಾಮಿ ಬಂದು ಹೇಳ್ತಾರೆ 10 ವರ್ಷ ಆದಮೇಲೆ ನಾನು ನಿನ್ನ ಲೈಫಲ್ಲಿ ಇದು ಮಾಡ್ತೀನಿ ಅಂತ. ಅದರ ಅರ್ಥ ಸ್ವಾಮಿ ಏನಾದರೂ ಒಂದು ನಿನಗೆ ಹೇಳಿದಾನೆಂದರೆ ಮಾಡ್ತಾನೆ ಅಲ್ಲ, ಆಲ್ರೆಡಿ ಮಾಡಿ ಮುಗಿಸಿದ್ದಾನೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಒಂದು ಪ್ರವಾದನೆ ನಿನ್ನ ಮೇಲೆ ಮಾತಾಡಿದಾರೆ ದೇವರಂದ್ರೆ ಅದರ ಅರ್ಥ ಏನು ಗೊತ್ತಾ? ಆಲ್ರೆಡಿ ಪ್ರವಾದನೆ ಈಡೇರಿಬಿಟ್ಟಿದೆ. ವೆರಿ ಸಿಂಪಲ್ ಇಷ್ಟೇ. ದೇವರು ಮುಂದೆ ಹೋಗಿ ನೋಡ್ಕೊಂಡು ಬಂದು ಮಾಡಿ ಎಲ್ಲ ಮುಗಿಸಿ ಬಂದು ಹೇಳಿದ್ರು, ನಾವು ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಷ್ಟೇ. ನಿನ್ನ ಒಳಗಡೆ ನಂಬಿಕೆ ಇರಬೇಕೇನು ಗೊತ್ತಾ? ದೇವರು ನನಗಾಗಿ ಎಲ್ಲ ಮಾಡಿ ಮುಗಿಸಿದ್ದಾನೆ. ನನ್ನ ಜೀವಿತವನ್ನು ಅಂದ ಚಂದವಾಗಿ ಆಲ್ರೆಡಿ ರೂಪಿಸಿ ಮುಗಿಸಿದ್ದಾನೆ. ನನ್ನ ಎಲ್ಲ ಸಾಲ ಆಲ್ರೆಡಿ ದೇವರು ತೀರಿಸಿಬಿಟ್ಟಿದ್ದಾರೆ. ನನಗಾಗಿ ಸ್ಥಳಗಳು ದೇವರು ಖರೀದಿ ಮಾಡಿ ಆಲ್ರೆಡಿ ಇಟ್ಟುಬಿಟ್ಟಿದ್ದಾರೆ. ನನಗಾಗಿ ದೇವರು ಮನೆ ಆಲ್ರೆಡಿ ಕಟ್ಟಿ ಮುಗಿಸಿದ್ದಾರೆ. ನನ್ನ ಜೀವಿತವನ್ನು ಅಂದ ಚಂದವಾಗಿ ದೇವರು ಆಲ್ರೆಡಿ ರೂಪಿಸಿ ಇಟ್ಟಿದ್ದಾರೆ. ದೇವರಿಗೆ ಮತ್ತೆ ಹೊಸದಾಗಿ ಮಾಡು ಎಂಬುದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ದೇವರು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಇವತ್ತು ನಾನು ನಂಬಿ ಆ ಒಂದು ನಂಬಿಕೆಯ ಮೇಲೆ ಪ್ರವಾದನೆಯಲ್ಲಿ ಮುಂದುವರಿಯೋದಾದರೆ, ಆ ನಂಬಿಕೆಯ ಮೇಲೆ ಆತ್ಮನನ್ನು ಅನುಸರಿಸಿ ಮುನ್ನಡೆಯೋದಾದರೆ ಆ ಎಲ್ಲ ಕಾರ್ಯಗಳು ತಕ್ಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಈಡೇರ್ತವೆ. ಹಲ್ಲೆಲೂಯಾ. ನೋಡ್ರಿ, ಇದು ಟೈಮ್ ಫ್ರೇಮು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕೆಲವ್ರಿಗೆ ಅರ್ಥ ಆಗುತ್ತೆ. ಇದು ಟೈಮ್ ಫ್ರೇಮ್ ಇದ್ದ ಹಾಗೆ. ಈಗ ನಾವಿರೋದು ಪ್ರೆಸೆಂಟು, ಹಿಂದೆ ಆಗಿರೋದು ಪಾಸ್ಟ್, ಮುಂದೆ ನಡೆಯೋದು ಫ್ಯೂಚರ್. ವರ್ತಮಾನ ಕಾಲದಲ್ಲಿ ನಾವಿದ್ದೀವಿ. ಈಗಾಗಲೇ ಆಗೋಗಿರೋದು ಭೂತಕಾಲ, ಮುಂದೆ ಆಗ್ಲಿಕ್ಕಿರ್ತಕ್ಕಂಥದ್ದು ಭವಿಷ್ಯತ್ ಕಾಲ. ಈ ಟೈಮ್ ಫ್ರೇಮನ್ನು ಸೃಷ್ಟಿ ಮಾಡಿರೋದು ಯಾರು? ದೇವರು. ಈ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಟೈಮ್ ಫ್ರೇಮ್ನ ಒಳಗಡೆ ನಾವಿದ್ದೀವಿ. ಆದರೆ ದೇವರು ಟೈಮ್ ಫ್ರೇಮ್ನ ಒಳಗಡೆ ಇಲ್ಲ. ಎಷ್ಟಕ್ಕೆ ಅರ್ಥ ಆಯ್ತು ಹೇಳಿದೆ ನಾನು? ವಿ ಆರ್ ಬೌಂಡ್ ಬೈ ಟೈಮ್, ಬಟ್ ಗಾಡ್ ಇಸ್ ನಾಟ್ ಬೌಂಡ್ ಬೈ ಟೈಮ್. ದಟ್ ಈಸ್ ವೈ ವಿ ಕಾಲ್ ಗಾಡ್ ಆಸ್ ಇಟರ್ನಲ್ ಗಾಡ್. ಅದಕ್ಕೆ ನಾವು ದೇವರಿಗೆ ಹೇಳ್ತೇವೆ, ಆತನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಆತನು ಆಲ್ಫಾ, ಆತನು ಒಮೇಗಾ, ಆತನು ನಿತ್ಯನಾದ ದೇವರಾಗಿದ್ದಾನೆ. ಅಂದರೆ ಅದರ ಅರ್ಥ ಆತನು ಹಿಂದೆ ಕೂಡ ಹೋಗಬಲ್ಲ, ಆತನು ಮುಂದೆ ಕೂಡ ಹೋಗಬಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಭವಿಷ್ಯತ್ತುಗಳ ಕುರಿತಾಗಿ ನನ್ನನ್ನು ವಿಚಾರಿಸ್ರಿ, ನಾನು ರೂಪಿಸಿದ ನನ್ನ ಮಕ್ಕಳ ಕುರಿತಾಗಿ ನನ್ನನ್ನು ವಿಚಾರಿಸ್ರಿ, ನನಗೆ ನ್ಯಾಯ ವಿಧಿಸ್ರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ದೇವಸೇನರೇ, ನಿನ್ನ ಲೈಫಲ್ಲಿ ಏನೇನಾಗಿದೆ ಎಲ್ಲ ಯೇಸುಸ್ವಾಮಿಗೆ ಗೊತ್ತು. ಮುಂದೆ ಏನೇನು ಆಗಲಿಕ್ಕಿದೆ ಎಲ್ಲ ಯೇಸುಸ್ವಾಮಿಗೆ ಗೊತ್ತು. ಯಾಕೆಂದರೆ ನಿನ್ನ ಲೈಫ್ನ ಡಿಸೈನ್ ಮಾಡೋದು ಯಾರೋ ಒಬ್ಬ ದುಷ್ಟ ಶಕ್ತಿ ಅಲ್ಲ, ಸೈತಾನನ ಕಾರ್ಯಗಳಲ್ಲ, ದುಷ್ಟನ ಆಲೋಚನೆ ಅಲ್ಲ. ದೇವರಾತ್ಮನು ನಿನಗಾಗಿ ಎಲ್ಲವನ್ನು ರೂಪಿಸಿ 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 ಕೊಡ್ತಾನೆ. ಇವತ್ತು ನಮ್ಮಲ್ಲೊಂದು ನಂಬಿಕೆ ಇರಬೇಕೇನು ಗೊತ್ತಾ? ನನಗಾಗಿ ಕರ್ತನೆಲ್ಲ ಆಲ್ರೆಡಿ ಮಾಡಿ ಮುಗಿಸಿದ್ದಾನೆ, ಒಳ್ಳೆಯದನ್ನು ಮಾಡಿ ಮುಗಿಸಿದ್ದಾನೆ. ಒಂದು ಪ್ರವಾದನೆ ನಿನ್ನ ಮೇಲೆ ನುಡಿಯುವಾಗ ನೀನು ಅರ್ಥ ಮಾಡ್ಕೊಳ್ಬೇಕು, ನಡೆಯುತ್ತೆ ಅಲ್ಲ, ಆಲ್ರೆಡಿ ನಡೆದಿದೆ. ಸ್ವಲ್ಪ ಡಿಫ್ರೆನ್ಸ್ ಏನು ಗೊತ್ತಾ? ನಾವು ಟೈಮ್ ಪೀರಿಯಡಲ್ಲಿ ಸ್ವಲ್ಪ ಮುಂದೆ ಹೋಗ್ಬೇಕಷ್ಟೇ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಪ್ರೀತಿಯ ದೇವಜನರೇ, ಈ ನಂಬಿಕೆಯಲ್ಲಿ ನೀನು ಮುನ್ನಡೆಯೋದಾದರೆ, ಈ ನಂಬಿಕೆಯಲ್ಲಿ ಕ್ರಿಸ್ತನಲ್ಲಿ ನೀನು ದೃಢವಾಗಿ ನಿಲ್ಲೋದಾದರೆ, ನಾನು ಹೇಳ್ತೇನೆ, ನಿನ್ನ ಮೇಲೆ ಬೀಳುವಂಥ ಯಾವ ವಾಗ್ದಾನ ನಿಷ್ಫಲವಾಗೋದಿಲ್ಲ, ನಿನ್ನ ಯಾವ ನಿರೀಕ್ಷೆ ನಿಷ್ಫಲವಾಗೋದಿಲ್ಲ, ನಿನ್ನ ಜೀವಿತ ವ್ಯರ್ಥವಾಗಿ ಹೋಗೋದೇ ಇಲ್ಲ. ನಿನ್ನ ಲೈಫಲ್ಲಿ ಎಲ್ಲ ಪ್ರವಾದನೆಗಳು ತಕ್ಕ ಸಮಯದಲ್ಲಿ ಅಂದವಾಗಿ ಚಂದವಾಗಿ ನೆರವೇರ್ತವೆ. ಹಲ್ಲೆಲೂಯಾ. ಹಾಗಾಗಿ ದಿನಮಾನಗಳಲ್ಲಿ ನಾನು ಮತ್ತೆ ಮಾಡಬೇಕಾದ್ರೆ ಗೊತ್ತಾ, ಈ ಅಭಿಷೇಕದ ಒಳಗಡೆ ನಿಲ್ಲುವಂಥ ವ್ಯಕ್ತಿಗಳಾಗಿರಬೇಕು. ಈ ದೇವರು ನಮಗೆ ಕೊಟ್ಟಂಥ ಅಭಿಷೇಕದಲ್ಲಿ ನೆಲೆ ನಿಂತು ಅಭಿಷೇಕದಲ್ಲಿ ಮುನ್ನುಗ್ಗುವಂಥವ್ರು ನಾವುಗಳಾಗಿರಬೇಕು.
ಒಂದು ಸಾರಿ ಫಿಲಿಷ್ಟಿಯರ ಕಾಲಘಟ್ಟಗಳಲ್ಲಿ, ಸಮುವೇಲನ ಕಾಲಘಟ್ಟಗಳಲ್ಲಿ ಒಂದು ಸಂಗತಿ ನಡೆಯುತ್ತೆ. ಚೆನ್ನಾಗಿ ಕೇಳಿಸ್ಕೋಬೇಕು. ಫಿಲಿಷ್ಟಿಯರ ಕಾಲಘಟ್ಟಗಳಲ್ಲಿ ಒಂದು ವಿಷಯ ನಡೆಯುತ್ತೆ. ಫಿಲಿಷ್ಟಿಯರು ಇಸ್ರಾಯೇಲರ ಮೇಲೆ ಜಯ ಸಾಧಿಸ್ತಾರೆ. ಇಸ್ರಾಯೇಲರು ತಪ್ಪಿ ಹೋದ ಕಾರಣ ದೇವರವರನ್ನು ಫಿಲಿಷ್ಟಿಯರಿಗೆ ಕೊಟ್ಟುಬಿಡ್ತಾನೆ. ಆ ಸಂದರ್ಭದಲ್ಲಿ ಇಸ್ರಾಯೇಲರಲ್ಲಿ ಮಹಿಮೆಯಾಗಿದ್ದಂಥ ದೇವರ ಮಂಜೂಷ ಫಿಲಿಷ್ಟಿಯರ ವಶವಾಗುತ್ತೆ. ಫಿಲಿಷ್ಟಿಯರು ಅದನ್ನು ತೆಗೆದುಕೊಂಡು ಹೋಗಿ ಅಷ್ಟೋತ್ ಎನ್ನುವಂಥ ಒಂದು ಸ್ಥಳದಲ್ಲಿ, ದಾಗೋನ್ ಎನ್ನುವಂಥ ಒಂದು ದೇವರ ದೇವಾಲಯದಲ್ಲಿ ಇಡ್ತಾರೆ. ಹಲ್ಲೆಲೂಯಾ. ದೇವರ ಮಂಜೂಷ ಎಂಬುದಾಗಿ ಹೇಳುವಾಗ ಆ ದೇವರ ಪ್ರಸನ್ನತೆ ಇರ್ತಕ್ಕಂಥ ದೇವರ ಮಂಜೂಷ, ಇನ್ನೊಂದು ಅರ್ಥ ದೇವರ ಆತ್ಮನ ಅಭಿಷೇಕ ಇರ್ತಕ್ಕಂಥ ದೇವರ ಮಂಜೂಷ. ತುಂಬ ನೀಟಾಗಿ ಕೇಳಬೇಕು. ಈ ದೇವರ ಮಂಜೂಷವನ್ನು, ದೇವರ ಸಾನ್ನಿಧ್ಯ ಇರ್ತಕ್ಕಂಥ, ದೇವರ ಪ್ರಸನ್ನತೆ, ದೇವರ ಮಹಿಮೆ ತುಂಬಿರ್ತಕ್ಕಂಥ ಮಂಜೂಷವನ್ನು ಫಿಲಿಷ್ಟಿಯರು ತೆಗೆದುಕೊಂಡು ಹೋಗಿ ಅವರು ದಾಗೋನ್ ದೇವರ ಮುಂದೆ, ದೇವಾಲಯದ ಪಕ್ಕದಲ್ಲಿ, ಆ ದೇವಾಲಯದ ಒಳಗಡೆ ಆ ದೇವರ ಪಕ್ಕದಲ್ಲಿ ಇಡ್ತಾರೆ. ಆ ವಾಕ್ಯ ಭಾಗ ಒಂದು ಸಲ ಓದ್ಕೊಳ್ಳೋಣ. 1 ಸಮುವೇಲ 5ನೇ ಅಧ್ಯಾಯ. 1 ಸಮುವೇಲ 5ನೇ ಅಧ್ಯಾಯ. ಬೇಗ 5ನೇ ಅಧ್ಯಾಯ 1ನೇ ವಾಕ್ಯ. ಫಿಲಿಷ್ಟಿಯರು ದೇವರ ಮಂಜೂಷವನ್ನು ಎಬೆನೆಚೆರಿನಿಂದ ಅಷ್ಟೋದಿನಲ್ಲಿರುವ ದಾಗೋನಿನ ಗುಡಿಗೆ ಒಯ್ದು ಅಲ್ಲಿ ದಾಗೋನನ ಮಗ್ಗುಲಲ್ಲೇ ಇಟ್ಟರು. ಸಾಕು. ಈಗ ದೇವರ ಮಂಜೂಷವು ಯಾರ ವಶವಾಗಿದೆ? ವೈರಿಯ ವಶವಾಗಿದೆ. ವೈರಿಯರು ಅವ್ರ ಶತ್ರುಗಳೇನು ಮಾಡ್ತಾ ಇದ್ದಾರೆ? ದೇವರ ಮಂಜೂಷನ್ನು ತೆಗೆದುಕೊಂಡು ಹೋಗಿ ಅಷ್ಟೋದಿನಲ್ಲಿ ಇರ್ತಕ್ಕಂಥ ದಾಗೋನನ ಮಂದಿರದಲ್ಲಿ, ದಾಗೋನನ ವಿಗ್ರಹದ ಪಕ್ಕದಲ್ಲಿ ಇಡ್ತಾ ಇದ್ದಾರೆ. ಮರುದಿನ ಬೆಳಗ್ಗೆ ಎದ್ದು ಬರುವಾಗ ಆ ದೇವಾಲಯದಲ್ಲಿ ಸಮಥಿಂಗ್ ಚೇಂಜಸ್ ಆಗ್ತಾ ಇದೆ. ಈ ದಾಗೋನು ವಿಗ್ರಹ ಏನು ಮಾಡಿದೆಯಂತೆ? ಬಂದು ದೇವರ ಮಂಜೂಷದ ಮುಂದೆ ಸಾಷ್ಟಾಂಗ ಅಡ್ಡ ಬಿದ್ದಿದೆ, ಬೋರ್ಲ ಬಿದ್ದಿದೆ, ಹಿಂಗೆ ಮುಂದೆ ಬಂದು ಬಿದ್ದಿದೆ. ನೀವು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ವಿಗ್ರಹ ಇದೆ. ದಾಗೋನ್ ವಿಗ್ರಹ ಹೇಗಿರುತ್ತೆ ಗೊತ್ತಾ? ನಾನು ನಿಮ್ಗೆ ಹೇಳ್ತೀನಿ, ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ರಿ. ಆಮೇಲೆ ಈ ದಾಗೋನ್ ವಿಗ್ರಹ ಹೇಗಿರುತ್ತೆ ಅಂದರೆ, ಈ ಮತ್ಸ್ಯ ಕನ್ನಿಕೆ ನೋಡಿದ್ರೆ ನೀವು, ಮತ್ಸ್ಯ ಕನ್ನಿಕೆ ಇಮ್ಯಾಜಿನ್ ನೋಡಿದ್ರೆ, ಈ ಅರ್ಧ ಭಾಗ ಮೇಲೆ ಬಂದು ಅದೇನಾಗಿರುತ್ತೆ ಅಂದರೆ ಮನುಷ್ಯನ ಆಕಾರ ಇರುತ್ತೆ. ಈ ಅರ್ಧ ಭಾಗ ಕೆಳಗಡೆ ಬಂದು ಏನಾಗಿರುತ್ತೆ? ಮೀನಿನ ಆಕಾರ ಇರುತ್ತೆ. ಈ ದಾಗೋನ್ನ ರೂಪ ಕೂಡ ಹಾಗೇನೆ. ದಾಗೋನ್ನ ರೂಪ ಅಂದರೆ ಅರ್ಧ ಮೇಲೆ ಮನುಷ್ಯನ ಆಕಾರ, ಅರ್ಧ ಕೆಳಗಡೆ ಮೀನಿನ ಆಕಾರ. ಅದನ್ನು ಯಾಕೆ ಆ ರೀತಿಯಾಗಿ ಇಡ್ತಾ ಇದ್ರು ಗೊತ್ತಾ? ಯಾಕೆ ಆ ರೀತಿಯಾಗಿ ಇಡ್ತಾ ಇದ್ರು ಗೊತ್ತಾ? ಆ ರೀತಿಯಾಗಿ ಫಿಲಿಷ್ಟಿಯರು ಯಾಕೆ ಅದನ್ನು ಆರಾಧನೆ ಮಾಡ್ತಾಯಿದ್ರು ಗೊತ್ತಾ? ಈ ಮನುಷ್ಯನ ರೂಪ ಅಂದರೆ ಈ ಭೂಲೋಕ, ಈ ಭೂಮಿಯ ಮೇಲೆ ಇರ್ತಕ್ಕಂಥ ಅಧಿಕಾರ. ಈ ಮತ್ಸ್ಯದ ರೂಪ, ಮೀನಿನ ರೂಪ ಅಂದರೆ ನೀರಿನ ಮೇಲಿರ್ತಕ್ಕಂಥ ಅಧಿಕಾರ. ಫಿಲಿಷ್ಟಿಯರ ನಂಬಿಕೆ ಏನಂದರೆ, ದಾಗೋನ್ ದೇವರು ಭೂಮಿ ಮೇಲೇನೂ ದೇವರು, ನೀರಿನಲ್ಲಿ ಕೂಡ ದೇವರು. ನೀರಿನ ಮೇಲೇನೂ ಅಧಿಕಾರ ಯಾರಿಗಿದೆ? ದಾಗೋನ್ ದೇವರಿಗಿದೆ. ಭೂಮಿ ಮೇಲೆ ಕೂಡ ಅಧಿಕಾರ ಯಾರಿಗಿದೆ? ದಾಗೋನ್ ದೇವರಿಗಿದೆ. ಆ ರೀತಿಯಾಗಿ ಫಿಲಿಷ್ಟಿಯರು ನಂಬ್ತಾ ಇದ್ದರು. ಭೂಮಿ ಮೇಲೇನೂ ಅಧಿಕಾರ, ಭೂಮಿಗೂ ದೇವರು ಯಾರು? ದಾಗೋನು. ನೀರಿಗೂ ದೇವರು ಯಾರು? ದಾಗೋನು. ಸೊ ಎರಡರ ಕಡೆಯಲ್ಲೂ ಕೂಡ ದೇವರು ಯಾರಾಗಿದ್ದಾರೆ? ದಾಗೋನ್. ಅಂದರೆ ಭೂಮಿಗೆಲ್ಲ ಒಡೆಯ ಯಾರಾಗಿದ್ದಾನಂತೆ? ದಾಗೋನ್. ಈ ಅರ್ಥದಲ್ಲಿ ದಾಗೋನ್ ಅನ್ನುವಂಥ ಆ ದೇವರ ವಿಗ್ರಹವನ್ನು ಮಾಡಿಕೊಂಡು ಫಿಲಿಷ್ಟಿಯರು ಆರಾಧನೆ ಮಾಡ್ತಾಯಿದ್ರು. ಈ ಲೋಕದ ವಿಗ್ರಹದ ಮುಂದೆ, ಈ ಲೋಕದ ದೇವರು ಎಂಬುದಾಗಿ ಹೇಳಿಕೊಳ್ಳುವಂಥ ಒಂದು ವಿಗ್ರಹದ ಮುಂದೆ ಪಕ್ಕದಲ್ಲಿ ಯಾರನ್ನ ತೊಗೊಂಡ್ಬಂದು ಇಡ್ತಾ ಇದ್ದಾರೆ? ಸರ್ವಶಕ್ತನಾದ ದೇವರ ಮಂಜೂಷವನ್ನು ತೊಗೊಂಡ್ಬಂದು ಇಡ್ತಾ ಇದ್ದಾರೆ. ಭೂಮಿ ಆಕಾಶಗಳನ್ನು, ನೀರುಗಳನ್ನು, ಜಲಚರಗಳನ್ನು, ಜಲರಾಶಿಗಳನ್ನು ಸೃಷ್ಟಿ ಮಾಡಿದಂಥ ದೇವರ ಮಂಜೂಷವನ್ನು ತೊಗೊಂಡು ಬಂದು ಎಲ್ಲಿ ಇಡ್ತಾ ಇದ್ದಾರೆ? ದಾಗೋನ್ ದೇವರ ಪಕ್ಕದಲ್ಲೇ ಇಡ್ತಾ ಇದ್ದಾರೆ. ನನಗೆ ಹೇಳ್ರಿ ನಿಜವಾದ ದೇವರು ಯಾರಾಗಿದ್ದಾರೆ? ಮಂಜೂಷ, ಪ್ರಸನ್ನತೆ, ಅಭಿಷೇಕ. ಆದರೆ ಅಲ್ಲಿ ಅವರು ಸೃಷ್ಟಿ ಮಾಡಿಕೊಂಡಂಥ ದೇವರು ಯಾರಾಗಿದ್ದಾನೆ? ದಾಗೋನ್. ಈ ಸೃಷ್ಟಿ ಮಾಡಿಕೊಂಡಂಥ ದೇವರ ಆ ಒಂದು ಅವರ ಒಂದು ನಂಬಿಕೆ ಏನಪ್ಪ ಅಂದರೆ, ಇದು ದೇವರು ಎಂಬುದಾಗಿ. ಯಾವುದ್ರ ಮೇಲೆ? ಭೂಮಿ ಮೇಲೆ, ನೀರ ಮೇಲೆ. ಇದು ದೇವರು, ಇದು ನಂಬಿಕೆ ಅವರದು. ಆದರೆ ನಿಜವಾದ ದೇವರ ಸಾನ್ನಿಧ್ಯ ಯಾವಾಗ ಆ ಆಲಯದ ಒಳಗಡೆ, ಆ ದೇವಾಲಯದ ಒಳಗಡೆ ಬಂತು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ದೇವರ ಮಂಜೂಷದ ಮುಂದೆ ಪಕ್ಕದಲ್ಲಿ ನಿಂತಿದ್ದಂಥ ದಾಗೋನ್ ವಿಗ್ರಹ ಮುಂದೆ ಬಂದು ಬೋರ್ಲ ಬಿದ್ದಿದೆ. ವಯಸ್ಸಲ್ಲ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿದ್ದೀನಿ ನಾನು?
ಇವತ್ತೊಂದು ಮಾತು ಹೇಳ್ತಾನೆ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಮಂಜೂಷ ಎಂಬುದಾಗಿ ಆವತ್ತು ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದದ್ದು ಇವತ್ತು ದೇವರ ವಾಕ್ಯಕ್ಕೆ ಸೂಚನೆಯಾಗಿದೆ. ದೇವರ ವಾಕ್ಯದ ಮುಂದೆ ಎಲ್ಲ ಅಧಿಕಾರಗಳು ಬಂದು ಅಡ್ಡ ಬೀಳ್ತವೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಆಕಾಶ ಭೂಮಿ ಅಳೆದು ಹೋದರೂ ಅಳೆದು ಹೋಗ್ಬೋದು, ಆದರೆ ದೇವರ ವಾಕ್ಯದಿಂದ ಒಂದು ಸೊನ್ನೆ ಆದರೂ ಗುಡಿಸಾದರೂ ಅಳೆದು ಹೋಗೋದೇ ಇಲ್ಲ. ದೇವರ ವಾಕ್ಯ ನಿನ್ನ ಒಳಗಡೆ ಇರೋದಾದರೆ ಈ ಲೋಕದ ಎಲ್ಲ ಸಿಸ್ಟಮ್ಗಳು ಬಂದು ನಿನ್ನ ಮುಂದೆ ಅಡ್ಡ ಬೀಳ್ತವೆ. ಅಭಿಷೇಕ ನಿನ್ನ ಒಳಗಡೆ ಇರೋದಾದರೆ ಯಾವ ದುಷ್ಟನ ಶಕ್ತಿ ನಿನ್ನ ಮುಂದೆ ಎದ್ದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಭಿಷೇಕ ಇರುವಂಥ ವ್ಯಕ್ತಿಯ ಮುಂದೆ ಯಾವ ವೈರ್ಯ ಕುತಂತ್ರ ನಡೆಯೋದಿಲ್ಲ. ಅನೇಕ ಸಾರಿ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು, ಯೇಸುಸ್ವಾಮಿಯಿಂದ ಅಭಿಷೇಕಿಸಲ್ಪಟ್ಟ ನಾವುಗಳು ಮಾಟ ಮಂತ್ರಕ್ಕೆ ಎದುರುತ್ತೀವಿ. ಅನೇಕ ಸಾರಿ ನಾವು ಯೇಸುಸ್ವಾಮಿನ ನಂಬಿದ್ರೂ ಕೂಡ ವೈರ್ಯ ಕೆಲವು ಕುತಂತ್ರಗಳಿಗೆ ಎದುರುತ್ತೀವಿ. ನೀನು ಯಾವಾಗ ಭಯ ಪಡ್ತೀಯೋ ಆವಾಗ ಸೈತಾನನಿಗೆ ನೀನು ಅಧಿಕಾರ ಬಿಟ್ಕೊಟ್ಟೆ ಅಂತ. ಆದರೆ ನಿನ್ನ ಒಳಗಡೆ ಇರ್ತಕ್ಕಂಥ ಅಭಿಷೇಕದ ಪ್ರತ್ಯೇಕತೆ ಏನು ಗೊತ್ತಾ? ಆ ಅಭಿಷೇಕಕ್ಕೆ ನೀನು ಒಪ್ಪಿಸಿಕೊಟ್ಟು ಅಭಿಷೇಕದಲ್ಲಿ ದೃಢವಾಗಿ ನಿಲ್ಲೋದಾದರೆ ಅಭಿಷೇಕ ನಿನಗಾಗಿ ಹೋರಾಡಿ ಯುದ್ಧ ಮಾಡಿ ಜಯಿಸುತ್ತೆ. ಒಂದು ವೇಳೆ ನಾನು ಒಬ್ಬನೇ ಹೋರಾಡಿದ್ರೆ ನಾನೇ ಹೋರಾಡಬೇಕು, ಆದರೆ ನಾನು ಅಭಿಷಕ್ತನಾಗಿದ್ದರೆ ನನ್ನ ಹೋರಾಟ ಅಭಿಷೇಕ ಮಾಡುತ್ತೆ. ಅಲ್ಲೇಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ನಾನು ಯಾವುದಕ್ಕೆ ಎದುರುವಂಥ ಅವಶ್ಯಕತೆ ಇಲ್ಲ, ಯಾವ ವೈರಿಗೆ ಎದುರುವಂಥ ಅವಶ್ಯಕತೆ ಇಲ್ಲ, ಯಾವ ದುಷ್ಟನ ಆಲೋಚನೆಗೆ ಎದುರುವಂಥ ಅವಶ್ಯಕತೆ ಇಲ್ಲ. ಅದೆಲ್ಲ ಕೂಡ ನನ್ನ ಅಭಿಷೇಕದ ಮುಂದೆ ಅಡ್ಡ ಬೀಳುತ್ತೆ. ಪ್ರೀತಿಯ ಜೀವನ ಚೆನ್ನಾಗಿ ಕೇಳಿಸ್ಕೊಳ್ರಿ. ನೀನು ಅಭಿಷಕ್ತನಾಗಿರುವ ಕಾರಣ, ನೀನು ಅಭಿಷಕ್ತಳಾಗಿರೋ ಕಾರಣ ಯಾವ ವೈರಿಯ ಯಂತ್ರ ತಂತ್ರ ಮಂತ್ರ ಫಲಿಸೋದಿಲ್ಲ, ಯಾವ ಶಕುನ ನಡೆಯೋದಿಲ್ಲ, ಯಾವ ಶಾಪದ ಬಂಧನ ಉಳಿಯೋದಿಲ್ಲ, ಯಾವ ದುಷ್ಟನ ಕೊಟ್ಟು ನಿಲ್ಲೋದಿಲ್ಲ. ಎಲ್ಲ ವೈರಿಯ ಕುತಂತ್ರಗಳು ನಿನ್ನ ಮುಂದೆ ಬಂದು ಅಡ್ಡ ಬೀಳ್ತವೆ. ಓನ್ಲಿ ಕಂಡೀಷನ್ ಯು ಹ್ಯಾವ್ ದ ಮಂಜೂಷ, ಆರ್ಕ್ ಆಫ್ ದ ಕವನೆಂಟ್, ವರ್ಡ್ ಆಫ್ ಗಾಡ್, ಅನಾಯಿಂಟಿಂಗ್ ನಿನ್ನ ಮೇಲಿರಬೇಕು. ಅದು ಅಭಿಷೇಕ ನಿನ್ನ ಮೇಲಿರಬೇಕು, ವಾಕ್ಯ ನಿನ್ನ ಒಳಗಡೆ ಇರಬೇಕು. ಈ ದೇವರ ಮಂಜೂಷದ ಮುಂದೆ ದಾಗೋನ್ ಏನು ಮಾಡಿದಂತೆ? ಅಡ್ಡ ಬಿದ್ದ. ಅಭಿಷಕ್ತನ ಮುಂದೆ ನಿಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಲ್ಲೆಲ್ಲೂಯ. ಅಭಿಷಕ್ತನ ಮುಂದೆ ನಿಲ್ಲಲಿಕ್ಕೆ ಯಾರಿಗೂ ಸಾಧ್ಯ? ಒಂದು ವಾಕ್ಯ ಕೂಡ ಓದ್ಕೊಳ್ಳೋಣ. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯಕ್ಕೆ ಬೇಗ ಬನ್ನಿರಿ. 18ನೇ ಅಧ್ಯಾಯ 6ನೇ ವಾಕ್ಯ. ಆತನು ಅವರಿಗೆ, ನಾನೇ ಅವನು ಎಂದು ಹೇಳಿದಾಗ. ಸಾಕು, ಒಂದು ನಿಮಿಷ. ಇಲ್ಲೇನಾಗ್ತದೆ? ಯೇಸುಸ್ವಾಮಿನ ಹಿಡ್ಕೊಂಡು ಹೋಗ್ಬೇಕೆಂಬುದಾಗಿ ಹೇಳಿ ಇಸ್ಕರಿಯೋತ ಯೂದನ ಸಂಗಡ ಅನೇಕ ಸೈನಿಕರು ಬರ್ತಾ ಇದ್ದಾರೆ. ಈ ಸೈನಿಕರೆಲ್ಲ ಬಂದು ಯೇಸುಸ್ವಾಮಿ ಯಾರು ಅಂತ ಹುಡುಕ್ತಾ ಇರಬೇಕಾದ್ರೆ ಇಸ್ಕರಿಯೋತ ಯೂದ ಹೋಗಿ ಯೇಸುಸ್ವಾಮಿಗೆ ಏನು ಮಾಡ್ತಾನಂತೆ? ಮುದ್ದೆ ಇಡ್ತಾನೆ. ಅದಾದಮೇಲೆ ಯೇಸುಸ್ವಾಮಿ ಕೇಳ್ತಾರೆ, ನೀವು ಯಾರನ್ನ ಹುಡುಕ್ತಾ ಇದ್ದೀರಿ? ಅವಾಗ ಅವ್ರು ಹೇಳ್ತಾರೆ, ನಾವು ಯೇಸುವನ್ನು ಹುಡುಕ್ತಾ ಇದ್ದೀವಿ. ಆ ಮಾತಿಗೆ ಯೇಸುಸ್ವಾಮಿ ಏನಂತ ಹೇಳ್ತಾರಂತೆ? ನಾನೇ ಅವನು. ಆ ಮಾತು ಹೇಳಿದ ತಕ್ಷಣ ಅಲ್ಲೇನೋ ನಡೀತದೆ ನೋಡ್ರಿ. ಅವರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು. ಸಾಕು. ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಾನೇ ಅವನು. ಆ ಮಾತು ಹೇಳಿದ ತಕ್ಷಣ ಅಲ್ಲಿ ನಿಂತ ಸೈನಿಕರೆಲ್ಲ ಹಿಂದಕ್ಕೆ ಸರಿದು ಹಾಗೆ ಬಿದ್ದೋಗ್ಬಿಟ್ರಂತ. ಪ್ರೀತಿಯ ದೇವಜನರೇ, ಅಭಿಷಕ್ತನ ಮುಂದೆ ಯಾವ ವ್ಯಕ್ತಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೀನು ಅಭಿಷಕ್ತಳಾದರೆ ನಿನ್ನ ಮುಂದೆ ನಿಲ್ಲಲಿಕ್ಕೆ ಯಾವ ವ್ಯಕ್ತಿಗೆ ಸಾಧ್ಯ ಇಲ್ಲ. ಇವರೆಲ್ಲ ಬಿದ್ದರು. ಇವರೆಲ್ಲ ಏನಾದರೂ ಬಿದ್ದರು. ಬಿದ್ದ ನಂತರ ಮತ್ತೆ ಎದ್ದು ಹೇಳ್ತಾರೆ, ಮತ್ತೆ ಎದ್ದು ಬರ್ತಾರೆ. ಎದ್ದು ಬರುವಾಗ ಯೇಸುಸ್ವಾಮಿಗೆ ಹೇಳ್ತಾರೆ, ಮತ್ತೆ ನೀವು ಯಾರು ಹುಡುಕ್ತಾ ಇದ್ದೀರಿ? ಅವ್ರು ಹೇಳ್ತಾರೆ, ನಜರೇತಿನ ಯೇಸುವನ್ನು ಹುಡುಕ್ತಾ ಇದ್ದೀವಿ. ಒಂದು ಸಾರಿ ಅಭಿಷಕ್ತನ ಮುಂದೆ ನಿಂತರು, ಬಿದ್ದರು. ಮತ್ತೆ 2ನೇ ಸಾರಿ ಎದ್ದು ಬಂದರು. ಈ ಸಾರಿ 2ನೇ ಸಾರಿ ಚೆನ್ನಾಗಿ ಕೇಳಿಸ್ಕೊಳ್ರಿ, ಅಭಿಷೇಕದಿಂದ ಅವರು ಬೀಳಲಿಲ್ಲ, ಆದರೆ ಪೇತ್ರನ ಕೈಯಿಂದ ಕತ್ತಿ ಆಚೆ ಬಂದು ಕಿವಿ. ನಿಮ್ಗೆ ಹೇಳೋ ಒಂದು ಮಾತು, ನೀವು ಅಭಿಷಕ್ತರಾದ ಮೇಲೆ ವೈರಿ ನಿನಗೆ ವಿರುದ್ಧವಾಗಿ ಒಂದು ಸರಿ ಬಂದ ಅಂದ್ಕೊಳ್ರಿ, ಅವನು ಬೀಳ್ತಾನೆ. ಅವನು 2ನೇ ಸಾರಿ ಬಂದರೆ ದೇವದೂತರು ಇಳಿದು ಬಂದು ಕತ್ತಿ ಯುದ್ಧ ಮಾಡಿ ಕಂಪ್ಲೀಟಾಗಿ ಇಲ್ಲದೆ ಮಾಡ್ತಾರೆ.
ಅದೇ ಘಟನೆ ಹಳೆ ಒಡಂಬಡಿಕೆಯಲ್ಲಿ ಈ ದಾಗೋನನ ವಿಗ್ರಹದ ಮುಂದೆ ಕೂಡ ನಡೀತಾ ಇದೆ. ದೇವರ ಮಂಜೂಷವನ್ನು ತೆಗೆದುಕೊಂಡು ಆಲಯದಲ್ಲಿಟ್ಟರು. ದಾಗೋನ್ ವಿಗ್ರಹ ಮೊದಲನೇ ಸಾರಿ ಏನು ಮಾಡ್ತು, ಬಂದು ಬೋರ್ಲ ಬಿತ್ತು, ಅಡ್ಡ ಬಿತ್ತು. ಅಲ್ಲಿಗೆ ಜನ ಸುಮ್ಮನಾಗಲಿಲ್ಲ. ಅವ್ರೇನು ಮಾಡ್ತಾರೆ ಗೊತ್ತಾ, ಬಂದು ಮತ್ತೆ ಅದನ್ನು ಎಬ್ಬಿಸ್ಬಿಟ್ಟು ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಾರಿ ನಿಲ್ಲಿಸ್ತಾರೆ. ಆ ವಾಕ್ಯ ಒಂದು ಸಾರಿ ಓದ್ಬೋದ, 1 ಸಮುವೇಲ 5ನೇ ಅಧ್ಯಾಯ 3ನೇ ವಾಕ್ಯ. ಆ 2ನೇ ಸಾರಿ ನಿಲ್ಲಿಸಿದ ಮೇಲೆ ಮತ್ತೆ ಮಾರನೇ ದಿನ ಅವರು ಬಂದು ನೋಡುವಾಗ ಅಲ್ಲಿ ಇನ್ನೂ ದೊಡ್ಡ ಕಾರ್ಯ ಆಗಿರುತ್ತೆ. ಏನು ಗೊತ್ತಾ, ಅಲ್ಲಿ ಹೋದ್ರಿ ಅಷ್ಟೋದಿನವರು ಮರುದಿನ ಬೆಳಗ್ಗೆ ಎದ್ದು ನೋಡಲಾಗಿ ದಾಗೋನಿನ ವಿಗ್ರಹವು ಯೆಹೋವನ ಮಂಜೂಷದ ಮುಂದೆ ಬೋರ್ಲು ಬಿದ್ದಿರುವುದನ್ನು ಕಂಡು ಅವರು ಎತ್ತಿ ತಿರುಗಿ ಅದರ ಸ್ಥಳದಲ್ಲಿಟ್ಟರು. ಮರುದಿನ ಬೆಳಗ್ಗೆ ನೋಡುವಾಗ ಮರುದಿನ ಬಂದು ನೋಡುವಾಗ ದಾಗೋನಿನ ತಲೆಯು ಕೈಗಳು ಕಡಿಯಲ್ಪಟ್ಟು ಹೊಸ್ತಲಿನ ಮೇಲೆ ಬಿದ್ದಿದ್ದವು. ಮುಡ ಮಾತ್ರ ಯೆಹೋವನ ಮಂಜೂಷದ ಮುಂದೆ ಬಿದ್ದಿತ್ತು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಒಂದು ಸಾರಿ ಎದ್ದು ನಿಲ್ಲುವಾಗ ಬೋರ್ಲ ಬಿತ್ತು, 2ನೇ ಸಾರಿ ನಿಂತರೆ ಕಂಪ್ಲೀಟ್ ಪೀಸ್ ಆಗಿಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ನೀನು ಅಭಿಷಕ್ತನಾದರೆ, ನೀನು ಅಭಿಷಕ್ತಳಾದರೆ ವೈರಿ ಒಂದು ಸಾರಿ ನಿನಗೆ ವಿರುದ್ಧವಾಗಿ ನಿಂತು ಜಸ್ಟ್ ಬೀಳ್ತಾನೆ ಅಷ್ಟೇ. ಅಲ್ಲೇ ಅರ್ಥ ಮಾಡ್ಕೋಬೇಕು, ನಿಂತ್ಕೋಬಾರ್ದಪ್ಪ ಅಂತ. ಒಂದು ವೇಳೆ ಇನ್ನೊಂದು ಸಾರಿ ನಿಂತರೆ ಮತ್ತೆ ಅಲ್ಲಿ ನಿಲ್ಲಕ್ಕೆ ಅವಕಾಶ ಇರೋದಿಲ್ಲ, ಎಲ್ಲ ಪೀಸ್ ಆಗೋಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆವತ್ತು ಆ ಒಂದು ಅಷ್ಟೋದ್ ಎನ್ನುವಂಥ ಆ ಗ್ರಾಮದಲ್ಲಿ, ಆ ಒಂದು ಸ್ಥಳದಲ್ಲಿ ಏನೋ ಸಮಥಿಂಗ್ ನಡೀತು. ಏನು ನಡೀತು ಗೊತ್ತಾ? ಆ ದಾಗೋನನ ವಿಗ್ರಹ ಅದೇನಾಗಿತ್ತು ಹೇಳ್ರಿ? ಅರ್ಧ ಮನುಷ್ಯ, ಇನ್ನರ್ಧ ಮತ್ಸ್ಯ. ಅಲ್ಲಿ ದೇವ್ರು ಏನು ಮಾಡಿದ್ರು? ಕಂಪ್ಲೀಟಾಗಿ ಡಿವೈಡ್ ಮಾಡಿದ್ರು, ಸಪ್ರೇಟ್ ಮಾಡಿದ್ರು. ಅದರ ಅರ್ಥ ಏನು ಗೊತ್ತಾ? ಈ ಲೋಕಕ್ಕೆ ನೀರಿನ ಮೇಲಾಗಲಿ ಭೂಮಿ ಮೇಲಾಗಲಿ ನೀನು ದೇವರು ಅಲ್ಲ, ನಾನೇ ದೇವರು ಎಂಬುದಾಗಿ ಹೇಳಿ ದೇವರು ಅಲ್ಲಿ ಪ್ರೂವ್ ಮಾಡಿದ್ರು. ಹಲ್ಲೆಲೂಯಾ. ಆದರೂ ಅಲ್ಲಿ ಸಮಥಿಂಗ್ ಏನೋ ಪೆಂಡಿಂಗ್ ಉಳ್ಕೊಳ್ತು, ಅಲ್ಲಿ ಕಂಪ್ಲೀಟ್ ಆಗಲಿಲ್ಲ. ಅಲ್ಲಿ ಇಸ್ರಾಯೇಲರ ದೊಡ್ಡ ಸೈನ್ಯ ಬಂತು, ಯುದ್ಧ ಆಯಿತು, ಸುಮಾರು ಕಾರ್ಯಗಳು ಜರುಗಿದವು. ಆದರೂ ಅಲ್ಲೇನೋ ಸಮಥಿಂಗ್ ನಡೀತು, ಅಲ್ಲೇನೂ ಆಗಲಿಲ್ಲ. ಚೆನ್ನಾಗಿ ನೀವು ಹಿಸ್ಟ್ರಿ ಸ್ಟಡಿ ಮಾಡೋದಾದರೆ ಈ ಅಷ್ಟೋದ್ ಎನ್ನುವಂಥ ಸ್ಥಳ ಇದೆಯಲ್ಲ, ಈ ಅಷ್ಟೋದ್ ಎನ್ನುವಂಥ ಸ್ಥಳ ಈ ದಾಗೋನ್ ಆ ದೇವರ ಚೀಪ್ ಪ್ಲೇಸ್ ಆಗಿತ್ತು. ಅದು ಮುಖ್ಯವಾದ ಸ್ಥಳವಾಗಿತ್ತು. ಅಲ್ಲಿ ಅವನಿಗೆ ಮುಖ್ಯವಾದ ದೇವಾಲಯ, ಸುಮಾರು ಕಾರ್ಯಗಳಲ್ಲೆಲ್ಲ ಇತ್ತು. ಅಲ್ಲಿ ಏನೋ ಸಮಥಿಂಗ್ ಮಾಡಬೇಕಾದ ದೇವರ ಕಾರ್ಯಗಳು ಮಾಡಲಿಕ್ಕೆ ಆಗಲಿಲ್ಲ, ಕೆಲವು ವಿಷಯಗಳು ಪೆಂಡಿಂಗ್ ಆಯಿತು. ಆದರೆ ದೇವರ ಆತ್ಮನು ಆ ಕಾರ್ಯಗಳನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ. ಅದನ್ನು ಎಲ್ಲಿ ಕಂಟಿನ್ಯೂ ಮಾಡ್ತಾರೆ ಗೊತ್ತಾ? ಅಪೊಸ್ತಲರ ಕೃತ್ಯಗಳ 8ನೇ ಅಧ್ಯಾಯಕ್ಕೆ ಬನ್ನಿರಿ ಬೇಗ. ಅಪೊಸ್ತಲರ ಕೃತ್ಯಗಳ 8ನೇ ಅಧ್ಯಾಯ 39-40. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮನು ಫಿಲಿಪ್ಪನನ್ನು ಎತ್ತುಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನು ಕಾಣಲೇ ಇಲ್ಲ. ತರುವಾಯ ಫಿಲಿಪ್ಪನು ಅಜೋತಿನಲ್ಲಿ ಕಾಣಿಸಿಕೊಂಡು ಅಲ್ಲಿಂದ ಕೈಸರಿಯದ ತನಕ ಎಲ್ಲಾ ಊರುಗಳಲ್ಲಿ ಸುವಾರ್ತೆ ಸಾರುತ್ತಾ ಹೋದನು. ಈಗ ಅಲ್ಲಿ ದಾಗೋನಿದ್ದಂಥ ಆ ಅಷ್ಟೋದಿನಲ್ಲಿ ಏನೋ ಕೆಲವು ಕಾರ್ಯಗಳು ನಡೀಬೇಕಾಗಿತ್ತು, ಯುದ್ಧಗಳಾಯಿತು, ದಾಗೋನನ ವಿಗ್ರಹ ಮುರಿದು ಬಿತ್ತು, ಅಲ್ಲಿಗೆ ಅದು ಕತೆ ಮುಗಿಯಿತು. ಅದಾದ ನಂತರ ಹೊಸ ಒಡಂಬಡಿಕೆಗೆ ನಾವು ಬರುವಾಗ, ಹೊಸ ಒಡಂಬಡಿಕೆಯಲ್ಲಿ ಫಿಲಿಪ್ಪನನ್ನು ದೇವರಾತ್ಮನ ಎತ್ಕೊಂಡು ಹೋಗಿ ಉಪಯೋಗಿಸೋದನ್ನು ನಾವು ನೋಡ್ತೇವೆ. ಆ ಕಂಚುಕಿಗೆ ದೀಕ್ಷಾಸ್ಥಾನ ಕೊಡ್ತಕ್ಕಂಥ ಕಾರ್ಯದಲ್ಲಿ ಫಿಲಿಪ್ಪನನ್ನು ದೇವರು ಉಪಯೋಗಿಸ್ಕೊಂಡ್ರು, ದೇವರಾತ್ಮನ ಉಪಯೋಗಿಸ್ಕೊಂಡ್ರು. ಅದಾದಮೇಲೆ ದೀಕ್ಷಾಸ್ಥಾನ ಆದಮೇಲೆ ಅವರು ನೀರನ್ನು ಬಿಟ್ಟು ಮೇಲೆ ಬರುವಾಗ ದೇವರ ಆತ್ಮನ ಏನು ಮಾಡಿದಂತೆ? ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಿ ಎಲ್ಲಿ ಬಿಡ್ತಾ ಇದ್ದಾರೆ? ಅಜೋತಿನಲ್ಲಿ ಬಿಡ್ತಾ ಇದ್ದಾರೆ. ಹಲ್ಲೆಲೂಯಾ. ಚೆನ್ನಾಗಿ ಶ್ರದ್ಧೆಯಿಂದ ಕೇಳ್ರಿ. ಈ ಅಜೋತ್ ಅನ್ನೋದು ನಾವು ಆಗಲೇ ಓದ್ವಲ್ಲ, 1 ಸಮುವೇಲ ಅಷ್ಟೋದು, 2 ಸೇಮ್ ಪ್ಲೇಸ್. ಯಶೋನಿಗೆ ಅರ್ಥ ಆಯ್ತು ಹೇಳಿದ್ದು? ಹಾಗಾದರೆ ಅಷ್ಟೋದಿನಲ್ಲಿ ಹಳೆ ಒಡಂಬಡಿಕೆ ಕಾಲಘಟ್ಟಗಳಲ್ಲಿ ಇಸ್ರಾಯೇಲರ ದೊಡ್ಡ ಸೈನ್ಯವನ್ನು ಕಳುಹಿಸಿಕೊಟ್ಟು ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥ ಕೆಲವು ಕಾರ್ಯಗಳನ್ನು
ಮಾಡಿ ಮುಗಿಸಲಿಕ್ಕೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಫಿಲಿಪ್ಪನೆಂಬ ಒಬ್ಬ ಅಭಿಷಕ್ತನನ್ನು ಕಳುಹಿಸಿಕೊಟ್ಟು ಪೆಂಡಿಂಗ್ ಆದ ಕೆಲವು ಕಾರ್ಯಗಳನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿದೆ ನಾನು? ಈ ಅಷ್ಟೋದ್ ಅಥವಾ ಅಜೋತ್ ಎನ್ನುವಂಥ ಸ್ಥಳ ಏನಿದೆ, ಆ ಸ್ಥಳದಲ್ಲಿ ದಾಗೋನನ ಆಡಳಿತಗಳು ಏನೇನಿದ್ದಾವೆ, ಆ ದಾಗೋನನ ಆಡಳಿತಗಳನ್ನು ಲಯಪಡಿಸಲಿಕ್ಕೆ ಇಸ್ರಾಯೇಲರ ದೊಡ್ಡ ಸೈನ್ಯಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಆ ದಾಗೋನನ ಆಡಳಿತಗಳನ್ನು ಲಯಪಡಿಸಲಿಕ್ಕೆ ಒಬ್ಬ ಅಭಿಷಕ್ತನನ್ನು ದೇವರ ಆತ್ಮನು ಆ ಒಂದು ಕೈಸರಿಯ ಪಟ್ಟಣದಿಂದ ಹೊತ್ತುಕೊಂಡು ಹೋಗಿ ಯಾವಾಗ ಅಜೋತಿನಲ್ಲಿ ಇಳಿಸಿದನೋ, ಆ ಅಜೋತಿನಲ್ಲಿ ಆ ಬಿಡುಗಡೆ ಕಾರ್ಯಗಳು ಜರುಗೋದು ನಾವು ನೋಡಲಿಕ್ಕೆ ಸಾಧ್ಯ. ಒಂದು ಮಾತು ಹೇಳ ನಿಮಗೆ, ಒಂದು ಪ್ರಕಟಣೆ ಹೇಳ ನಿಮಗೆ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಒಂದು ದೊಡ್ಡ ಸೈನ್ಯ ಸಾಧನೆ ಮಾಡಲಿಕ್ಕಾಗದೇ ಇರ್ತಕ್ಕಂಥದ್ದನ್ನು ಆತ್ಮನಿಂದ ತುಂಬಿಸಲ್ಪಟ್ಟ ಒಬ್ಬ ಅಭಿಷಕ್ತನ ಮಾಡಲಿಕ್ಕೆ ಸಾಧ್ಯ. ಇದನ್ನು ನಾನು ಯಾಕೆ ಇವತ್ತಿಲ್ಲಿ ಮಾತಾಡ್ತಾ ಇದ್ದೇನೆ ಗೊತ್ತಾ? ದೇವರ ಆತ್ಮನ ಹೇಳ್ತಾ ಇರುವಂಥದ್ದು, ಈ ಆವತ್ತು ಹೇಗೆ ಆ ಅಷ್ಟೋದ್ ಅಥವಾ ಅಜೋತಿನ ಆ ದಾಗೋನನ ಪರಾಕ್ರಮಗಳನ್ನು ಲಯಪಡಿಸಲಿಕ್ಕೆ ದೇವರ ಫಿಲಿಪ್ಪನನ್ನು ತೆಗೆದುಕೊಂಡು ಹೋಗಿ ಉಪಯೋಗಿಸಿದ್ರು, ಹಾಗೆ ಇವತ್ತು ಇಲ್ಲಿ ನಿಮ್ಮನ್ನು ಅಭಿಷೇಕ ಮಾಡಿ ಸಭೆಯ ಒಳಗಡೆ ಅಭಿಷೇಕ ಇಟ್ಟು ದೇವರ ಆತ್ಮನ ಮಾಡಲಿಕ್ಕೆ ಇರ್ತಕ್ಕಂಥ ಕಾರ್ಯಗಳೇನು ಗೊತ್ತಾ? ಈ ಪ್ರಾಂತ್ಯಗಳ ಮೇಲಿರ್ತಕ್ಕಂಥ ಕೆಲವು ಸ್ಟ್ರಾಂಗ್ ಓಲ್ಡ್ ಸ್ಪಿರಿಟ್ಗಳನ್ನು ಈ ಅಭಿಷೇಕ ಈ ದಿನಮಾನಗಳಲ್ಲಿ ಲಯಪಡಿಸಿ ಒಂದು ದೊಡ್ಡ ಉಜ್ಜೀವನ ಈ ಪ್ರಾಂತ್ಯಗಳಲ್ಲಿ ದೇವರ ಆತ್ಮನ ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಜೋರಾಗಿ ಚಪ್ಪಳೆ ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡ್ರಿ. ತಲೆಮಾರುಗಳಿಂದ ಎತ್ತಿ ನಿಂತಿರ್ತಕ್ಕಂಥ ವೈರಿಯ ಕೆಲವು ಸ್ಟ್ರಾಂಗ್ ಹೋಲ್ಡ್ಗಳನ್ನು, ಕೋಟೆಗಳನ್ನು, ಕೊತ್ತಲುಗಳನ್ನು ದೇವರ ಆತ್ಮನ ಅಭಿಷೇಕ ಇವತ್ತು ಲಯ ಮಾಡಲಿಕ್ಕಿದೆ. ಆ ದೇವರ ಆತ್ಮನ ಅಭಿಷೇಕ ನಿನ್ನ ಮೂಲಕವಾಗಿ, ಅದು ನಿನ್ನ ಮೂಲಕವಾಗಿ ನಿನ್ನನ್ನು ತೆಗೆದುಕೊಂಡು ಹೋಗಿ ಆ ಸ್ಟ್ರಾಂಗ್ ಹೋಲ್ಡ್ಗಳನ್ನು ಬೀಳಿಸಿ ಒಂದು ಉಜ್ಜೀವನ ಈ ಪ್ರಾಂತ್ಯಗಳಲ್ಲಿ ತರಲಿಕ್ಕಿದೆ. ಇಸ್ರಾಯೇಲರ ಸರ್ವ ಸೈನ್ಯಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಕೆಲವು ಕಾರ್ಯಗಳು ಒಬ್ಬ ಅಭಿಷಕ್ತನಿಗೆ ಸಾಧ್ಯವಾಗುತ್ತೆ ಅನ್ನೋದಾದರೆ ಇಲ್ಲಿ ನಾವು ಎಷ್ಟು ಜನ ಇದ್ದೀವಿ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ವೇಳೆ ನಾವು ಇಷ್ಟು ಜನ ಕೂಡ ಆತ್ಮನ ಅಭಿಷೇಕದಲ್ಲಿ ನಿಲ್ಲೋದಾದರೆ ನಾನು ಹೇಳ್ತೀನಿ ರೀ, ಕರ್ನಾಟಕ ದೇವರಿಗೆ ಅತಿ ಬೇಗನೆ ಸ್ವಂತವಾಗುತ್ತೆ. ಹಲ್ಲೆಲೂಯಾ. ಕೇವಲ ನಿಮ್ಮ ಹಳ್ಳಿಗೆ, ನಿಮ್ಮ ಗ್ರಾಮಕ್ಕೆ, ನಿಮ್ಮ ಪಟ್ಟಣಕ್ಕೆ ಸೀಮಿತ ಮಾಡ್ಕೋಬೇಡ್ರಿ. ಕರ್ನಾಟಕ ಕ್ರಿಸ್ತನಿಗೆ ಸ್ವಂತವಾದರೆ ಭಾರತ ದೇಶ ಅತಿ ಬೇಗನೆ ಸ್ವಾಮಿಗೆ ಸ್ವಂತವಾಗುತ್ತೆ. ದೇವರ ಆತ್ಮನ ಹೇಳ್ತಿರೋದು, ಸಭೆಯನ್ನು ಉಪಯೋಗಿಸಿ, ಸಭೆಯ ಮೇಲಿರ್ತಕ್ಕಂಥ ಅಭಿಷೇಕವನ್ನು ಉಪಯೋಗಿಸಿ ದೇವರಾತ್ಮನು ಈ ದಿನಮಾನಗಳಲ್ಲಿ ಈ ಪ್ರಾಂತ್ಯದ ಬಲಿಷ್ಠನನ್ನು ಕಟ್ಟಿ ಹಾಕ್ಲಿಕ್ಕಿದ್ದಾನೆ. ಜನರ ಮನಸ್ಸು ಹೃದಯಗಳನ್ನು ಮಂಕು ಮಾಡಿರ್ತಕ್ಕಂಥ, ಸುವಾರ್ತನ ಸ್ವೀಕಾರ ಮಾಡಲಿಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಜನರ ಮನಸ್ಸು ಹೃದಯಗಳನ್ನು ಕಟ್ಟಿ ಹಾಕಿರ್ತಕ್ಕಂಥ ಕೆಲವು ಸ್ಟ್ರಾಂಗ್ ಓಲ್ಡ್ ಸ್ಪಿರಿಟ್ಗಳನ್ನು ಈ ಅಭಿಷೇಕ ಮುರಿದಾಕ್ಲಿಕ್ಕಿದೆ. ಚೆನ್ನಾಗಿ ಕೇಳಿಸ್ಕೊಳ್ರಿ. ವಿಶೇಷ ಏನು ಗೊತ್ತಾ? ಅಭಿಷೇಕ ಕಾರ್ಯ ಮಾಡುತ್ತೆ, ದೇವ್ರಿಗೆ ಸ್ತೋತ್ರ. ಅದರ ವಿಶೇಷ ಏನು ಗೊತ್ತಾ? ಆ ಅಭಿಷೇಕ ನಿನ್ನಲ್ಲಿದ್ದು ನಿನ್ನನ್ನು ಉಪಯೋಗಿಸ್ಕೊಂಡು ಕಾರ್ಯ ಮಾಡ್ತಾನೆ ದೇವರು. ಈ ಅಭಿಷೇಕ ಸಾಮಾನ್ಯವಾದ ಅಭಿಷೇಕ ಅಲ್ಲ ನೋಡಿ. ಫಿಲಿಪ್ಪನನ್ನು ತೆಗೆದುಕೊಂಡು ಹೋಗಿ ದೇವರ ಆತ್ಮನ ಎಲ್ಲಿ ಬೇಕಾದರೂ ಹಾಕ್ಬೋದಿತ್ತು. ಅಜೋತಿನಲ್ಲೇ ಇಡಬೇಕಾದ ಅವಶ್ಯಕತೆ ಏನಿರಲಿಲ್ಲ. ಒಂದು ವೇಳೆ ಯೆರೂಸಲೇಮಿನಲ್ಲಿ ಇಡ್ಬೋದಾಗಿತ್ತು, ಬೇರೆ ಬೇರೆ ಪಟ್ಟಣಗಳಲ್ಲಿ ಇಡ್ಬೋದಾಗಿತ್ತು. ಆದರೆ ಅಜೋತಿಗೆ ತೆಗೆದುಕೊಂಡು ಹೋಗಿಡ್ಲಿಕ್ಕೆ ಕಾರಣ ಏನು ಗೊತ್ತಾ? ಆವತ್ತು ಹಳೆಯ ಒಡಂಬಡಿಕೆ ಕಾಲಘಟ್ಟಗಳಲ್ಲಿ ಇಸ್ರಾಯೇಲರು ಮಾಡಲಿಕ್ಕೆ ಆಗದೆ ಇರ್ತಕ್ಕಂಥ ಕೆಲವು ಪೆಂಡಿಂಗ್ ಕಾರ್ಯಗಳಿದ್ದವು. ಅದನ್ನು ಮುಕ್ತಾಯ ಮಾಡಲಿಕ್ಕೆ ಕರ್ತನ ಆತ್ಮನ ಯಾರನ್ನ ತೆಗೆದುಕೊಂಡು ಹೋಗ್ತಾಯಿದ್ದಾನೆ? ಫಿಲಿಪ್ಪನನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ನಿನ್ನ ತಲೆಮಾರಿನ, ನಿನ್ನ ಪೂರ್ವಜರು ಕೆಲವರು ಮಾಡಿ ಸಾಧನೆ ಮಾಡಲಿಕ್ಕೆ ಆಗದೆ ಇರೋದನ್ನು ದೇವರಾತ್ಮನ ನಿನ್ನನ್ನು ಉಪಯೋಗಿಸ್ಕೊಂಡು ಸಾಧನೆ ಮಾಡಲಿಕ್ಕಿದ್ದಾನೆ. ಕೆಲವೊಂದು ನಿನ್ನ ತಂದೆ ತಾಯಿಗಳು, ನಿನ್ನ ಕುಟುಂಬಸ್ಥರು ಮಾಡಿ ಮುಗಿಸ್ಬೇಕಾಗಿತ್ತು, ಅವರು ಮಾಡಲಿಕ್ಕೆ ಆಗದೆ ಇರೋದನ್ನು ನಿನ್ನ ತಲೆಮಾರಿನಲ್ಲಿ ನಿನ್ನನ್ನು ಉಪಯೋಗಿಸ್ಕೊಂಡು ಕರ್ತನ ಮಾಡಿ ಮುಗಿಸ್ತಾನೆ. ಮತ್ತು ನನ್ನ ಮಕ್ಕಳು, ನನ್ನ ಮುಂದಿನ ತಲೆ ಎಂಬುದಾಗಿ ಆಲೋಚನೆ ಮಾಡಬೇಡ. ನಿನ್ನನ್ನೇ ಉಪಯೋಗಿಸ್ಕೊಂಡು ಈ ಅಭಿಷೇಕದ ಅಡಿಯಲ್ಲಿ ಕೆಲವು ಕಾರ್ಯಗಳು ದೇವರು ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಅಭಿಷೇಕ ಸಾಮಾನ್ಯವಾದ ಅಭಿಷೇಕ ಅಲ್ಲ. ಈ ಅಭಿಷೇಕ ಎಂಥ ಅಭಿಷೇಕ ಗೊತ್ತಾ? ಎಲೀಷ ಎಂಬುದಾಗಿ ಒಬ್ಬ ಪ್ರವಾದಿ ಇದ್ದ, ಜ್ಞಾಪಕ ಇದೆಯಾ? ಎಲೀಷನ ಮೇಲೊಂದು ಅಭಿಷೇಕ ಇತ್ತು, ಜ್ಞಾಪಕ ಇದೆಯಾ? ಈ ಎಲೀಷನ ಮೇಲಿದ್ದಂಥ ಅಭಿಷೇಕ ಭಯಂಕರವಾಗಿರ್ತಕ್ಕಂಥ ಅಭಿಷೇಕ. ನಿಮಗೆ ಗೊತ್ತಾ? ಅಭಿಷಕ್ತನು ಸಾಯ್ಬೋದು, ಅಭಿಷೇಕ ಸಾಯೋದಿಲ್ಲ.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಭಿಷೇಕ್ತನು ಲೋಕ ಬಿಡ್ಬೋದು, ಅಭಿಷೇಕ ಬಿಡೋದಿಲ್ಲ. ಎಲಿಷ ಸತ್ತೋದ. ಎಲಿಷನನ್ನು ತೆಗೆದುಕೊಂಡು ಹೋಗಿ ಒಂದು ಸಮಾಧಿಯಲ್ಲಿ ಹಾಕಿಟ್ರು. ಎಲಿಷನ ಸತ್ತೋಗಿ ಸುಮಾರು ದಿನ ಆಯಿತು. ಎಲಿಷನ ಶರೀರ ಎಲ್ಲ ಕೊಳೆತು ಹೋಯಿತು. ಎಲ್ಲ ಎಲುಬುಗಳು ಹಸ್ತಗಳು ಸಪ್ರೇಟ್ ಆಗಿಬಿಟ್ವು. ಆದರೆ ಅದೇ ಎಲಿಷನ ಸಮಾಧಿಯ ಪಕ್ಕದಲ್ಲಿ ಒಂದು ದಿವಸ ಯಾರೋ ಒಂದು ಶವ ಹೊತ್ಕೊಂಡು ಹೋಗ್ತಾ ಇದ್ರು. ಆ ಶವ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗಿ ಆ ಶವ ಬಂದು ಈ ಎಲಿಷನ ಸಮಾಧಿಯಲ್ಲಿ ಬಿತ್ತು. ಹಲ್ಲೆಲೂಯಾ. ಸತ್ತಂತ ಶವ ಎಲಿಷನ ಎಲುಬಿಗೆ ಟಚ್ ಆಗುವಾಗ ಸತ್ತಂತ ಶವ ಎದ್ದು ನಿಂತ್ಕೊಳ್ತಾ ಇದೆ. ಸತ್ತವನು ಎದ್ದು ಬರ್ತಾ ಇದ್ದಾನೆ. ದೇವಜನರೇ, ನಿನ್ನ ಒಳಗಡೆ ಇರ್ತಕ್ಕಂಥ ಅಭಿಷೇಕ ನಿನ್ನನ್ನಷ್ಟೇ ಅಲ್ಲ, ನಿನ್ನ ಕಾಂಟ್ಯಾಕ್ಟ್ಗೆ ಬರುವಂಥ ಎಲ್ಲರನ್ನ ಉಜ್ಜೀವನ ಮಾಡುತ್ತೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲಿಷನಲ್ಲ, ಎಲಿಷನಿಗೆ ಏನು ಟಚ್ ಆಗಲಿಲ್ಲ. ಎಲಿಷನಲ್ಲ, ಎಲಿಷನ ಅಸ್ಥಿ, ಎಲಿಷನ ಎಲುಬು, ಎಲಿಷನ ಒಣಗಿದ ಮೂಳೆಗೆ ಶವ ಟಚ್ ಆಗುವಾಗ ಏನಾಗ್ತಾ ಇದೆಯಂತೆ? ಶವ, ಸತ್ತಂತ ಶವ ಎದ್ದು ನಿಲ್ತಾ ಇದೆ. ಹಾಗಾದರೆ ಈ ಅಭಿಷೇಕ ಎಷ್ಟು ಸ್ಟ್ರಾಂಗ್ ಇರ್ಬೋದು? ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆಯಲ್ಲಿ ಮತ್ತಿನ್ನೊಂದು ಸಾರಿ ಹೇಳ್ತೀನಿ, ಲಿಮಿಟೆಡ್ ಆಗಿರೋ ಅಭಿಷೇಕ ಅಷ್ಟೇ. ಹಳೆ ಒಡಂಬಡಿಕೆಯ ದಾಸರಿಗೆ ಕೊಡಲ್ಪಟ್ಟಿರೋದು ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ಅಭಿಷೇಕ. ಆದರೆ ಹೊಸ ಒಡಂಬಡಿಕೆಯ ಸೇವಕರಾಗಿರ್ತಕ್ಕಂಥ ನನಗೂ ನಿನಗೂ ದೇವರು ಕೊಟ್ಟಿರ್ತಕ್ಕಂಥದ್ದು ಮಿತಿ ಇಲ್ಲದೆ ಇರ್ತಕ್ಕಂಥ, ಅಳತೆ ಇಲ್ಲದೆ ಇರ್ತಕ್ಕಂಥ, ಮುಳುಗಿ ಈಜುವಂಥ ಅಭಿಷೇಕ ದೇವರು ನನ್ನ ಮೇಲೆ ನಿನ್ನ ಮೇಲೆ ಕೊಟ್ಟಿದ್ದಾನೆ ಅನ್ನೋದಾದರೆ ನಿನ್ನನ್ನು ಉಪಯೋಗಿಸ್ಕೊಂಡು ಎಷ್ಟು ಸತ್ತಂಥ ವ್ಯಕ್ತಿಗಳನ್ನು ಜೀವಕ್ಕೆ ತರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಚೆನ್ನಾಗಿ ಕೇಳಿಸ್ಕೊಳ್ರಿ. ಸತ್ತಂತ ಶವ ಪ್ರವಾದಿಯ ಎಲುಬಿಗೆ ತಾಕುವಾಗ ಶವ ಎದ್ದು ಬರ್ತಾ ಇದೆ. ನಿಮಗೊಂದು ಮಾತು ಹೇಳ, ಈ ಸತ್ತಂತ ಶವ ಎಲುಬಿಗೆ ತಾಕುವಾಗ ಸತ್ತಂತ ವ್ಯಕ್ತಿ ಎದ್ದು ಬಂದ. ಪ್ರವಾದಿ ಎಲುಬಿಗೆ ತಾಕುವಾಗ ಶವ ಏನಾಯಿತು? ಎದ್ದು ಬಂತು. ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ಎಲುಬಿಗೆ ಬದಲಾಗಿ ಈ ಸತ್ತಂತ ಶವ ಪ್ರವಾದಿಯನ್ನೇ ತಾಕಿದರೆ ಏನಾಗ್ತಾ ಇತ್ತು? ಹಲ್ಲೆಲೂಯಾ. ನಾನು ನಿಮ್ಗೆ ಅರ್ಥ ಆಗ್ತಿದೆಯಾ? ಪ್ರವಾದಿಯ ಸತ್ತಂತ ಒಣಗಿ ಹೋದ ಎಲುಬಿಗೆ ಶರೀರ ಟಚ್ ಆಗುವಾಗ, ಶವ ಟಚ್ ಆಗುವಾಗ ಶವ ಎದ್ದು ನಿಲ್ತಾ ಇದೆ ಅಂದರೆ, ಒಂದು ವೇಳೆ ಪ್ರವಾದಿಯನ್ನೇ ಹೋಗಿ ಮುಟ್ಟಿದ್ರೆ ಈ ವ್ಯಕ್ತಿಯ ಪರಿಸ್ಥಿತಿ ಏನಾಗ್ತಾ ಇತ್ತು? ಹಲ್ಲೆಲೂಯಾ. ಇದರ ಜಪ್ತ ನಿಮ್ಗೆ ಅರ್ಥ ಆಗ್ತದೆ ಹೇಳ್ತಾ ಇರೋದು. ನೀನು ಸತ್ತಂತ ಪ್ರವಾದಿಯ ಎಲುಬನ್ನು ಮುಟ್ಟುವಾಗಲೇ ಅಷ್ಟು ಅಭಿಷೇಕ ನಿನ್ನ ಒಳಗಡೆ ಚಲಿಸುತ್ತೆ ಅಂದರೆ, ನಿನ್ನ ಮುಂದೆ ಇರ್ತಕ್ಕಂಥ ಪ್ರವಾದಿನ ನಿನ್ನ ಮುಟ್ಟಿದ್ರೆ ನಿನ್ನ ಒಳಗಡೆ ಇನ್ನೆಷ್ಟು ಅಭಿಷೇಕ ಚಲಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾಯಿದೆ? ಇನ್ನು ಸ್ವಲ್ಪ ಮುಂದುವರೆದು ನಿಮಗೆ ಹೇಳ್ತೇನೆ. ಪ್ರವಾದಿಯ ಎಲುಬನ್ನು ಶವ ಮುಟ್ಟುವಾಗ ಶವ ಜೀವಕ್ಕೆ ಬಂತು. ಅದು ಮುಂದುವರೆದು ಒಬ್ಬ ವ್ಯಕ್ತಿ ಪ್ರವಾದಿಯನ್ನು ಮುಟ್ಟಿದ್ರೆ ಅದಕ್ಕಿಂತ ಡಬಲ್ ಅನಾಯಿಂಟಿಂಗ್ ಏನಾಗಿರ್ಬೋದು. ಈಗ ಮುಂದುವರೆದು ಇನ್ನೊಂದು ಸರಿ ಹೇಳ್ತೀನಿ, ನೀವು ಇದನ್ನು ಹೇಗೆ ಸ್ವೀಕಾರ ಮಾಡ್ತೀರೋ ಸ್ವೀಕಾರ ಮಾಡಿರಿ. ನೀನು ಪ್ರವಾದಿನ ಮುಟ್ಟೋದಲ್ಲ, ಪ್ರವಾದಿನೇ ಬಂದು ನಿನ್ನನ್ನು ಮುಟ್ಟಬಿಟ್ರೆ. ಹಲ್ಲೆಲೂಯಾ. ಇದು ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿದ್ದೆ ನಾನು. ಇವತ್ತು ದೇವರು ಕೆಲವ್ರನ್ನ ಮುಟ್ಲಿಕ್ಕಿದ್ದಾನೆ. ಪ್ರವಾದಿಯ ಎಲುಬೇ ಸತ್ತಂಥ ವ್ಯಕ್ತಿನ ಜೀವಕ್ಕೆ ತರುತ್ತನ್ನೋದಾದರೆ, ಪ್ರವಾದಿನ ಮುಟ್ಟುವಾಗ ದೊಡ್ಡ ಅದ್ಭುತಗಳು ಜರುಗ್ತವನ್ನೋದಾದರೆ, ಪ್ರವಾದಿನೇ ಬಂದು ನಿನ್ನನ್ನು ಮುಟ್ಟುವಾಗ ನಿನ್ನ ಲೆವೆಲ್ ಏನಾಗಿರಬೇಕು? ದೇವಜನರೇ, ನಿನ್ನ ಮೇಲಿಟ್ಟಿರ್ತಕ್ಕಂಥ ದೇವರಾತ್ಮನ ಅಭಿಷೇಕ ಸಾಮಾನ್ಯವಾದ ಅಭಿಷೇಕ ಅಲ್ಲ. ಇವತ್ತು ನಿನ್ನ ಪರ್ಸನಲ್ ಲೈಫಲ್ಲಿ ಬ್ರೇಕ್ ಥ್ರೂ, ಬಿಡುಗಡೆ ಕಾಣಬೇಕನ್ನೋದಾದರೆ ಈ ಅಭಿಷೇಕದ ಆಡಳಿತಕ್ಕೆ ನಿನ್ನನ್ನು ಒಪ್ಪಿಸ್ಕೊಡ್ಬೇಕು. ಈ ಅಭಿಷೇಕದ ಆಡಳಿತಕ್ಕೆ ನಿನ್ನ ಲೈಫನ್ನು ಒಪ್ಪಿಸ್ಕೊಡುವಾಗ ನಿನ್ನ ಲೈಫ್ನ ಒಳಗಡೆ ಬಿಡುಗಡೆಗಳು ನೀನು ಕಾಣಲಿಕ್ಕೆ ಸಾಧ್ಯ. ನಿನ್ನ ಜೀವಿತದ ಮೇಲೆ ದೊಡ್ಡ ಬದಲಾವಣೆ ನೀನು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ನನ್ನ ಮೆಸೇಜ್ಗೆ ಹೋಗ್ತಾ ಇಲ್ಲ. ದೇವರ ಆತ್ಮನ ಮಾತನಾಡೋ ಕೆಲವು ಮಾತುಗಳು ಮಾತ್ರ ನಿಮಗೆ ಹೇಳ್ತಾ ಇದ್ದಾನೆ. ದೇವಜನರೇ, ನಿನ್ನ ಜೀವಿತವನ್ನು ಸಾಮಾನ್ಯ ಎಂಬುದಾಗಿ ನೀನು ಎಣಿಸ್ಬೇಡ.
ನಿನ್ನ ಜೀವಿತವನ್ನು ನೀನು ಕೇವಲ ಎಂಬುದಾಗಿ ತಗೊಳ್ಬೇಡ. ನಿನ್ನ ಮೇಲೆ ಇರ್ತಕ್ಕಂಥ ಅಭಿಷೇಕ ಸಾಮಾನ್ಯವಾದ ಅಭಿಷೇಕ ಅಲ್ಲ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನನ್ನ ಕಡೆ ನೋಡ್ರಿ. ಈ ಅಭಿಷೇಕ ಶಿಷ್ಯರ ಮೇಲೆ ಬಂದಂಥ ಸಂದರ್ಭವನ್ನು ಒಂದು ಸಲ ಆಲೋಚನೆ ಮಾಡಿರಿ. ಶಿಷ್ಯರ ಮೇಲೆ ಬಂದಂಥ ಸಂದರ್ಭವನ್ನು ಒಂದು ಸಲ ಆಲೋಚನೆ ಮಾಡಿರಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರು ನನಗೆ ಸಾಕ್ಷಿಗಳಾಗರು. ಚೆನ್ನಾಗಿ ಗಮನ ಇಟ್ಟು ಕೇಳಿದ್ರೆ ನಾನು ಮುಗಿಸ್ತಾ ಇದ್ದೇನೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ಏನಾಗುತ್ತಂತೆ? ನೀವು ಬಲವನ್ನು ಹೊಂದಿ. ಪ್ರೈಸಲ್ಲ, ಹಲ್ಲೆಲೂಯಾ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವೇನು ಅಂದ್ಕೊಳ್ತೀರಿ? ಬಲವನ್ನು ಹೊಂದ್ಕೊಳ್ತಾರೆ. ಯೇಸುಸ್ವಾಮಿ ಶಿಷ್ಯರಿಗೆ ವಾಗ್ದಾನ ಮಾಡಿದ್ದು ಹೀಗೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವೇನು ಮಾಡ್ತೀರಂತೆ? ಬಲವನ್ನು ಹೊಂದಿಕೊಳ್ತೀರಿ. ಚೆನ್ನಾಗಿ ಕೇಳಿಸ್ಕೋಬೇಕಿದು, ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಯೇಸುಸ್ವಾಮಿ ಹೇಳಿದ್ರು ಶಿಷ್ಯರಿಗೆ, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರ್ತಾನೆ, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ ನೀವೇನು ಮಾಡ್ತೀರಿ? ಬಲವನ್ನು ಹೊಂದಿಕೊಳ್ತೀರಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ನೀವು ಬರುವಾಗ 1, 2, 3, 4 ವಾಕ್ಯ ನೋಡುವಾಗ ಆ ವಾಗ್ದಾನ ಈಡೇರೋದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಆ ವಾಗ್ದಾನ ಈಡೇರುವಾಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಒಂದು ದೊಡ್ಡ ಶಬ್ದವು ಉಂಟಾಗಿ, ಹಲ್ಲೆಲೂಯಾ, ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಒಂದೊಂದಾಗಿ ಅವರ ಮೇಲೆ ಬಂದು, ಅದಾದ ನಂತರ ದೇವರ ವಾಕ್ಯ ಹೇಳುತ್ತೆ, ಆಗ ಅವರೆಲ್ಲರೂ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಿದರು. ಈಗ ನನ್ನ ಕಡೆ ನೋಡ್ರಿ, ಇಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಏನು ಗೊತ್ತಾ? ಯೇಸುಸ್ವಾಮಿ ಹೇಳಿದರು ಪವಿತ್ರಾತ್ಮ ನಿಮ್ಮ ಮೇಲೆ ಬರುತ್ತೆ. 2ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಉರಿಯಂತಿದ್ದ ನಾಲಿಗೆಗಳು ಪಾದದಲ್ಲಿ ಪರಿಶುದ್ಧಾತ್ಮನು ಅವರ ಮೇಲೆ ಬಂದ. ಓಕೆ, ಮೊದಲನೇ ಭಾಗ ಸೆಟ್ ಆಯಿತು. 2ನೇ ಭಾಗ ಯೇಸುಸ್ವಾಮಿ ಹೇಳಿದ್ದು ನೀವು ಬಲವನ್ನು ಹೊಂದಿ. ಯೇಸುಸ್ವಾಮಿ ಹೇಳಿದ್ರು ನೀವು ಬಲ ಹೊಂದಿಕೊಳ್ಳುತ್ತೀರಿ. ಅಲ್ಲಿ ಬಲ ಎಂಬುದಾಗಿ ಉಪಯೋಗಿಸಲ್ಪಟ್ಟ ಗ್ರೀಕ್ ಶಬ್ದ ಡುನಾಮೀಸ್ ಎನ್ನುವಂಥ ಒಂದು ಶಬ್ದ. ಸೊ ಡುನಾಮೀಸ್ ಎನ್ನುವಂಥ ಶಬ್ದವನ್ನು ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಉಪಯೋಗಿಸ್ತಾರೆ. ಯೇಸುಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಹಾವುಗಳ ಮೇಲೆಯೂ ಚೇಳುಗಳ ಮೇಲೆಯೂ ವೈರಿಗಳ ಸಮಸ್ತ ಬಲವನ್ನು ತುಳಿದು ಬಿಡಲಿಕ್ಕೆ ಅಧಿಕಾರವನ್ನು ಕೊಡ್ತಾನೆ. ಅಲ್ಲಿ ಉಪಯೋಗಿಸಲ್ಪಟ್ಟಂಥ ಅಧಿಕಾರ ಅನ್ನೋ ಶಬ್ದಕ್ಕೆ ಉಪಯೋಗಿಸಲ್ಪಟ್ಟಿರ್ತಕ್ಕಂಥ ಗ್ರೀಕ್ ಶಬ್ದ ಡುನಾಮಿಸ್, ಅದೇ ಶಬ್ದವನ್ನು ಯೇಸುಸ್ವಾಮಿ ಎಲ್ಲಿ ಉಪಯೋಗಿಸ್ತಾ ಇದ್ದಾರೆ? ಆದಿಕಾಂಡ 1:8 ಉಪಯೋಗಿಸ್ತಾ ಇದ್ದಾರೆ. ಅದರ ಅರ್ಥ ಒಂದು ಬಲ, ಒಂದು ಅಧಿಕಾರ ನೀವು ಹೊಂದಿಕೊಳ್ತೀರಿ ಅಂತ 1:8 ಹೇಳಿದ ಯೇಸುಸ್ವಾಮಿ. ಆ ಬಲ, ಆ ಅಧಿಕಾರ 2ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡ್ಲಿಕ್ಕೆ ಆಗ್ತಲ್ಲ. ಪವಿತ್ರಾತ್ಮ ಅವ್ರ ಮೇಲೆ ಬಂದಿದ್ದು ನಿಜ. ಬಂದ ಮೇಲೆ ದೇವ್ರ ವಾಕ್ಯ ಹೇಳುತ್ತೆ ಅವರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಇಲ್ಲಿ 1:8 ಹೇಳಿದ್ದೇನಂತ? ನೀವು ಬಲವನ್ನು ಹೊಂದಿಕೊಂಡ್ರಿ. ಈಗ ಎಲ್ಲಿ ಬಲ ಹೊಂದಿಕೊಂಡ್ರಿ ಇವರು? 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಬಲವನ್ನು ಎಲ್ಲಿ ಹೊಂದಿಕೊಂಡ್ರು? ಹಲ್ಲೆಲೂಯಾ. ನಿನ್ನ ಬಲ, ನಿನ್ನ ಅಧಿಕಾರ ನಿನ್ನ ಅನ್ಯ ಭಾಷೆಗಳಲ್ಲಿ ಅಡಕವಾಗಿದೆ. ಎಷ್ಟು ಜನಕ್ಕೆ ಅರ್ಥ ಆಯಿತು ಹೇಳಿದ್ದು? ಅವರು ಮಾತನಾಡ್ತಾ ಇದ್ದಾರಲ್ಲ, ಆ ಮಾತನಾಡುವ ಮಾತುಗಳ ಒಳಗಡೆ ಏನಿದೆಯಂತೆ? ಅಧಿಕಾರ, ಡುನಾಮಿಸ್, ಪವರ್ ಇದೆ. ಇವತ್ತು ನಾನು ನಿನಗೆ ಹೇಳ, ನೀನು ಮಾತನಾಡುವಂಥ ಮಾತುಗಳ ಮೇಲೆ ದೇವರಾತ್ಮನ ಅಧಿಕಾರ ಇದೆ. ಅಭಿಷಕ್ತನಾಗಿ ನೀನು ಮಾತನಾಡುವ ಮಾತುಗಳು ಸಾಮಾನ್ಯ ಮಾತುಗಳಲ್ಲ. ಅಭಿಷಕ್ತನಾಗಿ ನೀನು ಮಾತನಾಡುವ ಮಾತುಗಳು ಸಾಮಾನ್ಯ ಮಾತುಗಳು ಅಲ್ಲ. ನೀನು ಮಾತನಾಡ್ತಕ್ಕಂಥ ಮಾತುಗಳಲ್ಲಿ ಏನಿದೆಯಂತೆ? ಬಲ, ಅಧಿಕಾರ, ಪವರ್ ಇದೆ. ಸೊ ಬಿ ಕೇರ್ಫುಲ್ ವಾಟ್ ಯು ಸ್ಪೀಕ್. ಅಭಿಷಕ್ತಳಾಗಿ ನೀನು ಏನು ಮಾತನಾಡ್ತೀಯ ಬಹಳ ಬಹಳ ಕೇರ್ಫುಲ್ ಆಗಿರಬೇಕು. ನೆವರ್ ಸ್ಪೀಕ್ ನೆಗೆಟಿವ್ ಮಾತನಾಡಬೇಡ. ನೆವರ್ ಕನ್ಫೆಸ್ ನೆಗೆಟಿವ್. ಋಣಾತ್ಮಕವಾಗಿರ್ತಕ್ಕಂಥದ್ದನ್ನು ಕನ್ಫೆಸ್ ಮಾಡಬೇಡ. ಅಭಿಷೇಕದಲ್ಲಿ ಹೊರಟು ಬರ್ತಕ್ಕಂಥ ಮಾತು ಕೆಲಸ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಮಾತಂದ್ರೆ ಕೇವಲ ಮಾತಲ್ಲ ರೀ, ಮಾತಿಗೆ ಜೀವ ಇದೆ. ಮಾತು ಜೀವವೂ ಆತ್ಮವೂ ಆಗಿದೆ ಅಂತ ಸತ್ಯವೇದ ಹೇಳುತ್ತೆ. ಯೋಹಾನ 6:63 ದೇವ್ರ ವಾಕ್ಯ ಹೇಳುತ್ತೆ, ನಾನು ಮಾತನಾಡಿರ್ತಕ್ಕಂಥ ಮಾತುಗಳೇನಾಗಿದ್ದಾವೆ? ಜೀವವೂ ಆತ್ಮವೂ ಆಗಿದ್ದಾವೆ. ನಿನ್ನ ಕ್ರಿಸ್ತಿಯ ಜೀವಿತದಲ್ಲಿ ನೀನೇನು ಮಾತನಾಡ್ತಾ ಇದ್ದೀಯ? ನೀನೇನು ಮಾತನಾಡ್ತೀಯೋ ಆ ಮಾತು ನಿನಗೋಸ್ಕರ ಕೆಲಸ ಮಾಡುತ್ತೆ. ಅನೇಕ ಸಾರಿ ಬಿಸ್ನೆಸ್ ಮಾಡುವಾಗ ನಾವು ಮಾತಾಡ್ತೀವಿ, ಅಯ್ಯೋ ಇವತ್ತು ಬಿಸ್ನೆಸ್ ಆಗೋದಿಲ್ಲ. ನೋಡಿ, ಆ ಮಾತು ಬಿಸ್ನೆಸ್ ಆಗದೆ ಇರೋ ಥರ ತಡೆಯುತ್ತೆ. ಅದಕ್ಕೆ ಬಿಸ್ನೆಸ್ ಮಾಡೋರು ಏನು ಮಾಡಬೇಕು ಗೊತ್ತಾ? ಇವತ್ತು ನಿನ್ನೆಗಿಂತ ಹೆಚ್ಚಾಗಿ ಬಿಸ್ನೆಸ್ ಆಗುತ್ತೆ ಅಂತ ಮಾತಾಡಬೇಕು. ಆ ಮಾತು ಬಿಸ್ನೆಸ್ಸನ್ನು ಮಾಡುತ್ತೆ. ನೀನು ಮಾತಾಡೋ ಮಾತುಗಳು ನಿಜವಾಗ್ಲೂ ಹೇಳ್ತಾನೆ ಸಾಮಾನ್ಯ ಮಾತುಗಳಲ್ಲ. ಎಷ್ಟು ಜನಕ್ಕೆ ದುಡ್ಡು ಬೇಕು? ಎಸಪ್ಪ ಇವ್ರದ್ದೆಲ್ಲ ದುಡ್ಡು ನನಗೆ ಮಾತ್ರ ಕೊಡಬೇಡ ಸರ್. ಯಾರಿಗೂ ದುಡ್ಡು ಬೇಡ, ಕೈ ಕರೆಕ್ಟಾಗಿತ್ತು ಬೇಕು. ಎಷ್ಟು ಜನಕ್ಕೆ ಬೇಕು ದುಡ್ಡು? ಬೇಕಾಗಿರೋರು ಏನು ಮಾಡಬೇಕಂತ ಹೇಳ್ಕೊಡ್ತೀನಿ ಕೇಳ್ರಿ. ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡಿಗೆ ಹೆಸರಿಟ್ಟು ಕರಿಬೇಕು. ಕರೆದಿದ್ದೀರಾ? ಯಾವತ್ತಾದ್ರೂ ಕರೆದಿದ್ದೀರಾ? ಹೇಳ್ರಿ, ಕರೆದಿದ್ದೀರಾ? ಅದಕ್ಕೆ ಬಂದಿಲ್ಲ. ಕರೆದು ನೋಡ್ರಿ ಬರುತ್ತೆ. ಇವನಪ್ಪ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ. ನಿಜ, ದೇವರ ವಾಕ್ಯ ಹೇಳುತ್ತೆ, ನೀವು ಧನವನ್ನು ದೇವರನ್ನು ಸೇವಿಸಲಾರ್ರಿ. ಇಂಗ್ಲೀಷಲ್ಲಿ ಹೇಳುತ್ತೆ, ಯು ಕೆನಾಟ್ ಸರ್ವ್ ಗಾಡ್ ಆ್ಯಂಡ್ ಮ್ಯಾಮನ್. ಮ್ಯಾಮನ್ ಅಂತ ಹೇಳಿದ್ರೆ ಅದು ನೋಟ್ ಅಲ್ಲ, ಹಣ ಅಲ್ಲ, ಪೇಪರ್ ಅಲ್ಲ. ಮ್ಯಾಮನ್ ಈಸ್ ಎ ಕೈಂಡ್ ಆಫ್ ಸ್ಪಿರಿಟ್. ಮ್ಯಾಮನ್ ಎಂಬುದಾಗಿ ಹೇಳ್ತಕ್ಕಂಥ ಶಬ್ದ ಇದೆಯಲ್ಲ, ಅದೊಂದು ರೀತಿಯಾದ ಆತ್ಮ. ಅದರ ಅರ್ಥ ಹಣ ಅನ್ನೋದು ಒಂದು ಆತ್ಮವಿದ್ದ ಹಾಗೆ. ನೀವು ದುರಾತ್ಮ ಕೇಳ್ತಾರಲ್ಲ, ಯೇಸುವಿನ ನಾಮದಲ್ಲಿ ಬಿಟ್ಟೋಗು ಅಂತ, ಬಿಟ್ಟೋಗುತ್ತೋ ಇಲ್ಲೋ? ಅದೇ ಥರ ಹಣದ ಆತ್ಮಕ್ಕೆ ಯೇಸುವಿನ ನಾಮದಲ್ಲಿ ಬಾ ಅಂದರೆ ಅಲ್ಲೇಲ್ವೇ? ನಾನು ನಿಮ್ಗೆ ಹೇಳುವಾಗ ಹೊಸದು ಅಂತ ಅನಿಸ್ಬೋದು. ದಯವಿಟ್ಟು ಪ್ರಯತ್ನ ಮಾಡಿ ನೋಡ್ರಿ. ಪ್ರಯತ್ನ ಮಾಡುವಾಗ ಒಂದು ವೇಳೆ ಯಾರಿಗಾದ್ರೂ ಬಂದರೆ ದಶಮಾಂಶ ನನಗೆ ಕಳಿಸ್ರಿ. ಅಲ್ಲೇಲ್ವೇ? ನನಗೆ ಕಳಿಸ್ಬೇಡ್ರಪ್ಪ, ಸೇವಕರಿಗೆ ಕಳಿಸ್ರಿ ಸಾಕು. ನಿಮ್ಮ ಮಾತುಗಳಲ್ಲಿ ಜೀವ ಇದೆ ರೀ, ನಿಮ್ಮ ಮಾತುಗಳಲ್ಲಿ ಶಕ್ತಿ ಇದೆ. ಒಂದು ಪರಿಸ್ಥಿತಿ ನೋಡಿ ಎದುರುವಂಥ ಅವಶ್ಯಕತೆ ಇಲ್ಲ, ಪರಿಸ್ಥಿತಿ ಸಂಗಡ ಮಾತನಾಡುವಂಥ ವ್ಯಕ್ತಿಗಳು ನೀವು ಆಗಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಬೆಟ್ಟವನ್ನು ನೋಡಿ ಹೆದರಬೇಡ, ಬೆಟ್ಟಕ್ಕೇನು ಮಾಡಬೇಕಂತೆ? ಆಜ್ಞಾಪಿಸಬೇಕು. ಪ್ರಾಬ್ಲಮ್ ಏನು ಗೊತ್ತಾ? ಆ ಪ್ಯಾಸೇಜ್ ನಾವು ಓದುವಾಗ ನಂಬಿಕೆ ಬಗ್ಗೆ ಸುಮಾರು ಮಾತಾಡ್ತೀವಿ, ಆದರೆ ಮಾತನಾಡುವ ಪಾರ್ಟ್ ನಾವು ಬಿಟ್ಟುಬಿಡ್ತೀವಿ. ಯೇಸು ಸ್ವಾಮಿ ಹೇಳಿದ್ದು, ನೀನು ಬೆಟ್ಟಕ್ಕೆ ಮಾತನಾಡು, ನೀನು ಮರಕ್ಕೆ ಮಾತನಾಡು. ಅಲ್ಲೇಲೂಯಾ? ಅದರ ಅರ್ಥ ಏನು ಗೊತ್ತಾ? ನಿನಗೇನು ಸಮಸ್ಯೆ ಇದೆಯೋ ಸಮಸ್ಯೆ ಜೊತೆ ನೀನು ಮಾತಾಡಬೇಕು ಅಂತ. ನಿನಗೇನು ಹೋರಾಟ ಇದೆಯೋ ಹೋರಾಟದ ಜೊತೆ ಮಾತಾಡಬೇಕು ಅಂತ. ನನಗೊಂದು ವೇಳೆ ಶೋಲ್ಡ್ರ್ ಪೈನ್ ಇತ್ತು ಅಂದ್ಕೊಳ್ರಿ, ನಾನೇನು ಮಾಡ್ತೇನೆ ಗೊತ್ತಾ? ಯೇಸುವಿನ ನಾಮದಲ್ಲಿ ರೈಟ್ ನಾವು ಈಗಲೇ ಶರೀರ ಬಿಟ್ಟು ಹೊರಗೋಗ್ಲಿಕ್ಕೆ ಹೇಳ್ತಾ ಇದ್ದೀನಿ. ಅದು ಹೋಗ್ಬೇಕಷ್ಟೇ, ನೋ ಆಪ್ಷನ್. ನಾವು ಹೇಳ್ತಾ ಇರೋದು ಯಾರ ಹೆಸರಲ್ಲಿ? ಆ ಹೆಸರು ಮುಂದೆ ಎಲ್ಲ ಮೊಣಕಾಲ ಅಡ್ಡ ಬೀಳುತ್ತೆ. ಆ ಹೆಸರಿನ ಮುಂದೆ ಎಲ್ಲ ನಾಲಿಗೆ ಅರಕೆ ಮಾಡುತ್ತೆ. ಅದು ಎಲ್ಲ ನಾಮಗಳಿಗಿಂತ ಉನ್ನತವಾಗಿರ್ತಕ್ಕಂಥ ನಾಮ. ಆ ನಾಮದಲ್ಲಿ ನಾನು ಮತ್ತು ನೀನು ಆಜ್ಞಾಪಿಸುವಾಗ ಯಾವುದಾದ್ರೂ ಅದು ಬಿಟ್ಟು ಹೋಗೇ ಹೋಗುತ್ತೆ. ಅನಾರೋಗ್ಯ ನೋಡಿಕೊಂಡು ಅಯ್ಯೋ ಅನಾರೋಗ್ಯ ಇದೆ, ಇಲ್ಲ, ಅನಾರೋಗ್ಯ ಜೊತೆ ಮಾತಾಡೋದನ್ನು ನೀವು ಕಲಿಯಬೇಕು. ಪರಿಸ್ಥಿತಿ ನೋಡಿಬಿಟ್ಟು ಅಯ್ಯೋ ಪರಿಸ್ಥಿತಿ ಹಿಂಗಾಗಿದೆ ಹಂಗಾಗಿದೆ, ಇಲ್ಲ, ಪರಿಸ್ಥಿತಿಗಳ ಸಂಗಡ ಮಾತಾಡೋದನ್ನು ನೀವು ಕಲಿಯಬೇಕು. ಬೆಟ್ಟ ನೋಡಿ ಅಯ್ಯೋ ಬೆಟ್ಟ ಅಡ್ಡ ಇದೆ ಎಂಬುದಾಗಿ ಹೇಳಬಾರ್ದು. ಬೆಟ್ಟಕ್ಕೆ ನೋಡಿ ಯೇಸುವಿನ ನಾಮದಲ್ಲಿ ಬುಡ ಸಮೇತ ಕಿತ್ಕೊಂಡು ಸಮುದ್ರದಲ್ಲಿ ಬೀಳು ಅಂತ ಹೇಳಬೇಕು. ಆ ರೀತಿಯಾಗಿ ನೀವು ಆಜ್ಞಾಪಿಸುವಾಗ ಅಲ್ಲಿ ಅದ್ಭುತಗಳು ಜರುಗೋದನ್ನು ನೀವು ಕಾಣ್ತೀರಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ನಿನ್ನ ಅಧಿಕಾರ, ನಿನ್ನ ಬಲ ಯಾವಾಗ ಪವಿತ್ರಾತ್ಮನ ಅಭಿಷೇಕ ನಿನ್ನ ಮೇಲೆ ಬಂತೋ ಅದು ಕನ್ವರ್ಟ್ ಆಗಿ ನಿನ್ನ ಮಾತುಗಳಲ್ಲಿ ಆಚೆ ಬರುತ್ತೆ.
ಶಿಷ್ಯರ ಮೇಲೆ ಬಲ ಬಂದಾಗ ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಾಕ್ಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಾಕ್ಯ. ಬೇಗ. ಆಗ ಅವರು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ. ಒಂದು ನಿಮಿಷ, ಯಾರೆಲ್ಲರಂತೆ ಅಂದ್ರೆ ಅಲ್ಲಿ ಎಷ್ಟು ಜನ ಇದ್ರು? 120 ಜನ. ಎಲ್ಲಿ ಕುತ್ಕೊಂಡಿದ್ರು? ಮಾರ್ಕನ ಮೇಲ್ಮನೆಯಲ್ಲಿ ಕುತ್ಕೊಂಡಿದ್ರು. ಎಷ್ಟು ಜನ ಇದ್ರು? 120. ಈಗ ಅಲ್ಲಿ ಎಲ್ಲರೂ ಅಂತ ಬರೆಯಲ್ಪಟ್ಟಿದೆ ಅಂದ್ರೆ 120 ಜನ ಇದ್ರ? ಎಲ್ಲರೂ ಅಂದ್ರೆ ಏನದ್ರ ಅರ್ಥ? 120 ಜನ ಇದ್ದಾರೆ ಅಂತ. ಸೊ 120 ಜನನು ಏನು ಮಾಡಿದ್ರಂತೆ? ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಿದ್ರು. ಆವತ್ತು ಆ ಮೇಲ್ಮನೆಯಲ್ಲಿ ಎಲ್ಲರೂ ಅನ್ಯ ಭಾಷೆ ಮಾತನಾಡಿದ್ರು. ಅಂದರೆ ಇವತ್ತು ಈ ಮೇಲ್ಮನೆಯಲ್ಲಿ ಹಲ್ಲೆಲೂಯಾ, ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿದ್ದು ನಾನು? ಆಗ ಪವಿತ್ರಾತ್ಮನು ಎಲ್ಲರನ್ನೂ ತುಂಬಿಸಿದ. ಅಂದರೆ ಇವತ್ತು ಇಲ್ಲಿ ಪರಿಶುದ್ಧಾತ್ಮನು ಎಲ್ಲರನ್ನೂ ತುಂಬಿಸ್ತಾನೆ. ಒಂದು ವೇಳೆ ನೀನು ಒಪ್ಪಿಸ್ಕೊಡ್ಬೇಕಷ್ಟೇ, ನೀನು ಅದನ್ನು ಬಿಟ್ಟು ಕೊಡಬೇಕಷ್ಟೇ. ನಿನ್ನನ್ನು ಬಿಟ್ಟು ಕೊಡುವಾಗ ನಿನ್ನನ್ನು ತುಂಬಿಸಿ ನಿನ್ನ ಮೂಲಕ ಮಾತನಾಡಲಿಕ್ಕೆ ಆತನ ಶಕ್ತನಾಗಿದೆ. ಆ ವಾಕ್ಯ ಒಂದ್ಸಲ ನೋಡ್ರಿ. ಆಗ ಅವರು ಎಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ನನ್ನ ಕಡೆ ನೋಡ್ರಿ. ಆಗ ಅವರೆಲ್ಲರೂ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ನನ್ನ ಕಡೆ ನೋಡ್ರಿ. ನನ್ನ ಕೆಲವು ಪ್ರಶ್ನೆ ಇದೆ ಇಲ್ಲಿ. ಮಾತನಾಡಿದ್ದು ಯಾರು? ಜೊರ ಹೇಳಬೇಕು. ಮಾತನಾಡಿದ್ದು ಯಾರು? ಅಲ್ಲ, ಅವರೆಲ್ಲರೂ ಮಾತನಾಡಿದರು. ಅಂದರೆ ಮಾತಾಡಿದ್ದು ಯಾರು? 120 ಜನ. ಯಾರು ಮಾತಾಡಿದ್ದು? ಕರೆಕ್ಟಾಗಿ ಹೇಳ್ರಿ, ಯಾರು ಮಾತಾಡಿದ್ದು? ಅವರೆಲ್ಲರೂ ಮಾತನಾಡಿದರು. ಏನು ಮಾತನಾಡಿದ್ರು? ಬೇರೆ ಬೇರೆ ಭಾಷೆಗಳು ಮಾತನಾಡಿದ್ರು. ಹೇಗೆ ಮಾತನಾಡಿದ್ರು? ಆತ್ಮನು ಕೊಡುವ ಶಕ್ತಿಗನುಸಾರವಾಗಿ ಮಾತನಾಡಿದ್ರು. ಅನೇಕ ಸರಿ ನಮ್ಮಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನು ಗೊತ್ತಾ? ನಾವು ಸೈಲೆಂಟಾಗಿರಬೇಕು, ಪರಿಶುದ್ಧಾತ್ಮನ ಬಾಯಲ್ಲಿ ಮಾತನಾಡ್ತಾನೆ ಅಂತ. ನೋ 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 ನೀನು ಮಾತಾಡಬೇಕು. ಪರಿಶುದ್ಧಾತ್ಮನು ನಿನಗೆ ಅಟರೆನ್ಸ್ ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಇದೆಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿದ್ದು? ಅರ್ಥ ಆಗ್ತದೆಯಾ? ನಿನ್ನ ಬಾಯಿಂದ ಶಬ್ದಗಳು ಆಚೆ ಬರಬೇಕು, ನೀನು ಮಾತಾಡಬೇಕು. ಅಂದರೆ ಅದರ ಅರ್ಥ ನೀನು ಫಸ್ಟ್ ಬಾಯಿ ತೆಗಿಬೇಕು. ಅಲ್ಲೇ ಕೆಲವರು ಸೈಲೆಂಟಾಗಿ ನಿಂತು ಮಾತಾಡ್ತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಎ ಕ್ಲೋಸ್ಡ್ ಮೌತ್ ಇಸ್ ಎ ಕ್ಲೋಸ್ಡ್ ಡೆಸ್ಟಿನಿ. ಎ ಕ್ಲೋಸ್ಡ್ ಮೌತ್ ಇಸ್ ಎ ಕ್ಲೋಸ್ಡ್ ಡೆಸ್ಟಿನಿ. ಎಲ್ಲಿ ತನಕ ನೀನು ಬಾಯಿ ತೆರೆದು ಆರ್ಭಟಿಸೋದಿಲ್ವೋ ಅಲ್ಲಿ ತನಕ ಎರಿಕೋ ಗೋಡೆ ನಿಂತ್ಕೊಂಡೇ ಇರುತ್ತೆ. ಬಾಯಿ ತೆರೆದು ಆರ್ಭಟಿಸಿದ್ರೆ ಎರಿಕೋ ಗೋಡೆ ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಗುತ್ತೆ. ಅಭಿಷೇಕ ನಿನ್ನ ಮೇಲೆ ಬರುವಾಗ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದಲ್ಲ ಸಹೋದರ ಸಹೋದರಿ. ಅಭಿಷೇಕ ನಿನ್ನ ಮೇಲೆ ಬರುವಾಗ ಬಾಯಿ ತೆರೆದು ಅನ್ಯ ಭಾಷೆಗಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಅನ್ಯ ಭಾಷೆ ಆಚೆ ಬರುವಾಗ ಇಟ್ ಕಮ್ಸ್ ಲೈಕ್ ಅ ಬುಲೆಟ್ ಫ್ರಮ್ AK-47. ಆ AK-47 ಒಳಗಡೆಯಿಂದ ಬುಲೆಟ್ಗಳು ಬರ್ತಾವಲ್ಲ, ಹಾಗೆ ವೈರಿಯ ಒಂದೊಂದು ಕುತಂತ್ರದ ಮೇಲೆ ಆ ಬುಲೆಟ್ಗಳು ಹೋಗ್ತಾ ಇದ್ರೆ ವೈರಿಯ ಪ್ಲಾನ್ಗಳೆಲ್ಲ ಅಲ್ಲೇ 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 ಕ್ಯಾನ್ಸಲ್ ಆಗ್ತಾ ಹೋಗ್ತವೆ. ನೀನು ಮಾತನಾಡುವಾಗ ಅದು ಅನ್ಯ ಭಾಷೆ ನಿನ್ನ ಬಾಯಿಂದ ಆಚೆ ಬರುವಾಗ, ಎಲ್ಲಿ ತನಕ ನೀನು ಮಾತಾಡೋದಿಲ್ವೋ ಅಲ್ಲೇ ತನಕ ಸಹಿತ ನನಗೇನು ತೊಂದರೆ ಇಲ್ಲ, ಆರಾಮಾಗಿರ್ತಾನೆ ಅವನು. ಬಾಯಿ ತೆರೆದು ನೋಡು, ಒಂದು ಸಾರಿ ಮಾತನಾಡಿ ನೋಡು, ಒಂದು ಸಾರಿ ಆ ಶಬ್ದ ಆಚೆ ಬರಲಿ ಬಾಯಿಂದ, ಅವನು ಓಡಿ ಹೋಗ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದೇವರಿಗೆ ಒಳಗಾಗ್ರಿ, ಸೈತಾನನನ್ನು ಎದುರಿಸ್ರಿ, ಆಗ ಅವನು ಈ ವಿಲ್ ಫ್ಲೀ, ಅವನು ಓಡಿ ಹೋಗ್ತಾನೆ. ಸೈತಾನ ನೋಡಿ ನೀನು ಓಡೋಗ್ಬಾರ್ದು, ನಿನ್ನನ್ನು ನೋಡಿ ಸೈತಾನ ಓಡೋಗ್ಬೇಕು. ಅಂದರೆ ನೀನು ಅವನನ್ನು ಎದುರಿಸಬೇಕು, ಅಂದರೆ ನೀನು ದೇವರಿಗೆ ಒಳಗಾಗಬೇಕು. ಅಭಿಷೇಕದಲ್ಲಿ ನಿಂತು ಅನ್ಯ ಭಾಷೆಯಲ್ಲಿ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು.
ನಿನ್ನ ಬಾಯಿಂದ ಮಾತು ಆಚೆ ಬಂದರೆ ಸಾಕು, ಎಲ್ಲಿ ಅಡಕೊಳ್ಳಿ ಅಂತೇಳಿ ಓಡೋಗ್ತಾನವನು. ದೇವಜನರೇ, ದೇವರ ಆತ್ಮನು ನಮ್ಮ ಅಶಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡ್ತಾನೆ. ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಏನು ಮಾಡ್ತಾನಂತೆ? ನೋಡಿ, ಅನ್ಯ ಭಾಷೆಗಳು ನಮಗೆ ದೇವರು ಕೊಟ್ಟಂಥ ವೆಪನ್, ಆಯುಧ ಇದ್ದ ಹಾಗೆ. ಪರಿಶುದ್ಧಾತ್ಮನ ನಮಗೆ ಅಟರೆನ್ಸ್ ಕೊಡ್ತಾರೆ, ಪರಿಶುದ್ಧಾತ್ಮನ ನಮಗೆ ಶಕ್ತಿ ಕೊಡ್ತಾರೆ. ಆದರೆ ಮಾತನಾಡಬೇಕಾಗಿರೋದು ಯಾರು? ಮಾತನಾಡಬೇಕಾಗಿರೋದು ಯಾರು? ಮಾತನಾಡಬೇಕಾಗಿರೋದು ಯಾರು? ನಾವು ಅಲ್ಲ, ನಾನು. ಯಾರು? ಇವತ್ತು ಈ ಸೆಷನ್ ಮುಗಿಯೋದ್ರೊಳಗಾಗಿ ಒಂದು ವೇಳೆ ನೀನಿನ್ನೂ ಅನ್ಯ ಭಾಷೆ ಕೃಪಾವರ ಹೊಂದಿಕೊಂಡಿಲ್ಲ ಅಂದರೆ ದೇವರಾತ್ಮನ ಸಿದ್ಧನಿದ್ದಾನೆ. ನೀನು ಒಪ್ಪಿಸ್ಕೊಡೋದಾದರೆ ದೇವರಾತ್ಮನು ನಿನ್ನನ್ನು ತುಂಬಿಸಿ ಅನ್ಯ ಭಾಷೆ ಕೃಪಾವರಗಳಿಂದ ದೇವರನ್ನು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಇದು ಅಭಿಷೇಕ ಸಾಮಾನ್ಯವಾದ ಅಭಿಷೇಕ ಅಲ್ಲ. ಈ ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ನೀನು ನಿಲ್ಲುವಾಗ ಯಾವ ವೈರಿ ನಿನ್ನ ಮುಂದೆ ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಡ್ಡ ಬೀಳಲೇಬೇಕು. ಒಂದು ವೇಳೆ ಅಡ್ಡ ಬಿದ್ದದು ಮತ್ತಿನ್ನೊಂದು ಸರಿ ನಿಂತ್ಕೊಂಡ್ರೆ ಸೆಕೆಂಡ್ ಆಪ್ಷನ್ನೇ ಇಲ್ಲ. ಕಂಪ್ಲೀಟಾಗಿ ಪೀಸ್ ಆಗಿಬಿಡುತ್ತೆ. ಕಂಪ್ಲೀಟಾಗಿ ಕತ್ತಿ ಆಚೆ ಬಂದು ದೇವದೂತರು ಯುದ್ಧ ಮಾಡಿ ಜಯಿಸ್ತಾರೆ. ಈ ಅಭಿಷೇಕ ನಿನ್ನ ಒಳಗಡೆ ಇರುವಾಗ ಈವನ್ ನಿನ್ನ ಅಸ್ಥಿ, ನಿನ್ನ ಎಲುಬು ಕೂಡ ಸತ್ತದನ್ನು ಜೀವಕ್ಕೆ ತರುತ್ತೆ. ಈ ಅಭಿಷೇಕ ನಿನ್ನ ಒಳಗಡೆ ಇರುವಾಗ ಯಾವ ವ್ಯಕ್ತಿಯನ್ನು ಬೇಕಾದರೂ ಬದಲಾವಣೆ ಮಾಡುತ್ತೆ. ಈ ಅಭಿಷೇಕರು ಬಂದು ನಿನ್ನನ್ನು ಮುಟ್ಟುವಾಗ ನಿನ್ನ ಲೆವೆಲ್ ಬದಲಾವಣೆ ಆಗಿಬಿಡುತ್ತೆ. ಈ ಅಭಿಷೇಕ ನಿನ್ನ ಒಳಗಡೆ ಕಾರ್ಯ ಮಾಡೋದು ನಿನ್ನ ಬಾಯಿಂದ ಬರ್ತಕ್ಕಂಥ ಅನ್ಯ ಭಾಷೆಯಲ್ಲಾಗಿರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಆದರೆ ಒಂದು ದಿವಸ ವಾಕ್ಯ ಓದುವಾಗ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆಗ ಅವರೆಲ್ಲರೂ ಮಾತನಾಡಿದರು ಅಂತ. ಅದೇ ಥರ ಅಪೊಸ್ತಲರ ಕೃತ್ಯಗಳಲ್ಲಿ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅಪೊಸ್ತಲರು ಅವರ ತಲೆ ಮೇಲೆ ಕೈ ಇಡುವಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಪ್ರವಾದಿಸಿದರು, ಮಾತನಾಡಿದರು. ಹಾಗಾದರೆ ಅವರು ಮಾತನಾಡಿದರು. ಯಾರು ಮಾತನಾಡಿದರು? ಸೊ ನನಗೆ ಅರ್ಥ ಆಯಿತು, ನಾನು ಮಾತಾಡಬೇಕು. ಯಾರು ಮಾತಾಡಬೇಕು? ನಾನು ಮಾತಾಡಬೇಕು. ಆದರೆ ಪರಿಶುದ್ಧಾತ್ಮನ ಏನು ಮಾಡ್ತಾನೆ? ನನಗೆ ಶಕ್ತಿಯನ್ನು ಕೊಡ್ತಾನೆ, ಸಹಾಯ ಕೊಡ್ತಾನೆ. ನನಗೆ ಯಾವ ಶಬ್ದ ಬರುತ್ತೋ ಅದನ್ನು ಮಾತಾಡು. ಅದು ಒಂದೇ ಶಬ್ದ ಆಗಿರಲಿ, ಅದನ್ನು ಮಾತಾಡು. ಹುಟ್ಟಿದ ಮಗು ಹುಟ್ಟಿದ ದಿವಸನೇ ಕನ್ನಡ ಭಾಷೆ ಮಾತಾಡ್ಬಿಡುತ್ತಾ? ಇಲ್ಲ. ಕೆಲವೊಂದು ಸಾರಿ ಒಂದೇ ಶಬ್ದ ಬರುತ್ತೆ, ಅದನ್ನು ಹಾಗೆ ನೀನು ಮಾತನಾಡ್ತಾ 2ನೇ ಶಬ್ದ ಆ್ಯಡ್ ಆಗುತ್ತೆ. ನೀನು ಹಾಗೆ ಮಾತಾಡ್ತಾ 3ನೇ ಶಬ್ದ ಆ್ಯಡ್ ಆಗುತ್ತೆ. ಹಾಗೆ ಒಂದೊಂದು ಸಾರಿ ಮೀಟಿಂಗ್ ಬರುವಾಗ ಹೊಸ ಶಬ್ದಗಳು ನೀನು ಕಲ್ತ್ಕೊಳ್ತೇವೆ. ದೇವರ ಆತ್ಮ ನಿನಗೆ ಕಲಿಸ್ಕೊಡ್ತಾರೆ. ಎಲ್ಲಿ ತನಕ ನೀನು ಮಾತನಾಡೋದಿಲ್ವೋ ಅಲ್ಲಿ ತನಕ ದೇವರಾತ್ಮನ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದೇವರಾತ್ಮನ ಶಕ್ತಿ ಕೊಡುವಾಗ ನೀನೇನು ಮಾಡಬೇಕು? ಮಾತನಾಡಬೇಕು. ಇವತ್ತು ಅಭಿಷೇಕ ನಿನ್ನ ಮೇಲೆ ಬರುತ್ತೆ. ಇವತ್ತು ಅಭಿಷೇಕರು ನಿನ್ನ ಮೇಲೆ ಕೈ ಇಡಲಿಕ್ಕಿದ್ದಾರೆ. ನೀನು ಹೊಂದಿಕೊಂಡು ಮಾತನಾಡಲಿಕ್ಕೆ ಸಿದ್ಧನಾಗೋದಾದರೆ ದೇವರಾತ್ಮನ ನಿನ್ನನ್ನು ತುಂಬಿಸ್ತಾನೆ. ಈ ದೇವರಾತ್ಮನ ಅಭಿಷೇಕ ನಿನ್ನ ಮೇಲೆ ಬರುವಾಗ ನಾನು ಹೇಳ್ತೇನೆ, ನಿನ್ನ ವೈಯಕ್ತಿಕ ಜೀವಿತ ಬದಲಾವಣೆ ಆಗುತ್ತೆ. 3 ವಿಷಯಗಳು ಮಾತ್ರ ಹೇಳಿ ನಾನು ಬೇಗ ಮುಗಿಸ್ತೀನಿ, ಚೆನ್ನಾಗಿ ಕೇಳಿಸ್ಕೊಡ್ರಿ. ಈ ಅಭಿಷೇಕ, ನನಗೆ ವಾಕ್ಯ ತೆಗಿಲಿಕ್ಕೆ ಸಮಯ ಇಲ್ಲ, ಹಾಗಾಗಿ ಬೇಗ ನೇರವಾಗಿ ಹೇಳ್ತಾ ಇದ್ದೇನೆ. ನೀನು ಅಭಿಷೇಕದಲ್ಲಿ ನೆಲೆ ನಿಂತು ಅಭಿಷೇಕದಲ್ಲಿ ಬೆಳೀಬೇಕು ಅನ್ನೋದಾದರೆ 3 ಕಾರ್ಯಗಳು ಮಾಡಬೇಕು. ಅಭಿಷೇಕದ ಮುಖ್ಯವಾದ ಸೋರ್ಸ್ ಏನು ಗೊತ್ತಾ? ಅಭಿಷೇಕದ ಮುಖ್ಯವಾದ ಸೋರ್ಸ್ ಏನು ಗೊತ್ತಾ? ಪ್ರಾರ್ಥನಾ ಜೀವಿತ. ವೈಯಕ್ತಿಕವಾಗಿ ಪ್ರಾರ್ಥಿಸುವಂಥ ವ್ಯಕ್ತಿ ನೀನಾಗಿರಬೇಕು. ನಾವು ಸಭೆಯಲ್ಲಿ ಪ್ರಾರ್ಥಿಸ್ತೀವಿ, ಫ್ಯಾಮಿಲಿ ಪ್ರೇಯರಲ್ಲಿ ಪ್ರೇಯರ್ ಮಾಡ್ತೀವಿ. ಆದರೆ ಪರ್ಸ್ನಲಿ ವೈಯಕ್ತಿಕವಾಗಿ ಯೇಸುಸ್ವಾಮಿಯ ಸಂಗಡ ಎಷ್ಟು ಸಮಯ ಕಳೀತೀಯ? ಪರ್ಸ್ನಲಿ ವೈಯಕ್ತಿಕವಾಗಿ ಪರಿಶುದ್ಧಾತ್ಮನ ಸಂಗಡ ಎಷ್ಟು ಸಮಯ ಕಳೀತೀಯ? ಅನೇಕ ಸಾರಿ ನಾವು ಪ್ರಾರ್ಥಿಸುವಾಗ, ದೇವರೇ ನನಗೆ ಅದು ಕೊಡು, ಇದು ಕೊಡು, ಹಾಗೆ ಮಾಡು, ಹೀಗೆ ಮಾಡು, ಅದು ಸಾಲ ತೀರಿಸು, ಇದು ಮನೆ ಕೊಡು, ಅದು ಕಾರ್ ಕೊಡು, ಬರೀ ಲೋಕದ ವಿಷಯಗಳನ್ನೇ ನಾವು ಕೇಳ್ತೀವಿ. ಅದನ್ನೆಲ್ಲ ಕೇಳಿ ಒಂದು ಬದಿಗಿಟ್ಟು, ಯೇಸಪ್ಪ ಈ ಲೋಕದ ಆಶೀರ್ವಾದಗಳಿಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ಬಯಸ್ತಾ ಇದ್ದೇನೆ. ನಾನು ನಿನ್ನ ಸ್ವರ ಕೇಳಬೇಕು ಸ್ವಾಮಿ, ನಾನು ನಿನ್ನ ದರ್ಶನ ನೋಡಬೇಕು ಸ್ವಾಮಿ, ನಾನು ನಿನ್ನ ಮಹಿಮೆ ಅನುಭವ ಮಾಡಬೇಕು ಸ್ವಾಮಿ, ನಾನು ನಿನ್ನ ಪ್ರಸನ್ನತೆ ಅನುಭವ ಮಾಡಬೇಕು ಸ್ವಾಮಿ, ಆ ಪರಲೋಕ ನಾನೊಂದು ಸಾರಿ ನೋಡಬೇಕು ಸ್ವಾಮಿ.
ಇದು ಪ್ರಾರ್ಥನೆ ಎಷ್ಟು ಸಾರಿ ನಾವು ಮಾಡಿದ್ದೀವಿ? ಇವತ್ತಿನಿಂದ ನಿಮ್ಮ ಪ್ರೇಯರ್ ಸ್ಟೈಲ್ ದಯವಿಟ್ಟು ಚೇಂಜ್ ಆಗಲಿ. ನಿಮ್ಮ ಎಲ್ಲ ಲೋಕದ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸ್ರಿ, ಅದು ಒಳ್ಳೆಯದೇ. ಆದರೆ ಅಲ್ಲಿಗೆ ಪ್ರಾರ್ಥನೆ ಮುಕ್ತಾಯ ಮಾಡಿಬಿಡ್ರಿ. ಅದಾದ ನಂತರ ದೇವ್ರಿಗೆ ಹೇಳ್ರಿ, ದೇವರೇ ಪರ್ಸ್ನಲಿ ವೈಯಕ್ತಿಕವಾಗಿ ನಾನು ನಿನ್ನ ಜೊತೆ ಸಮಯ ಕಳೀತೇನೆ ಸ್ವಾಮಿ, ನನ್ನ ಸಂಗಡ ಮಾತನಾಡು, ನನ್ನೊಟ್ಟಿಗೆ ಕರ್ತನೆ ವ್ಯವಹರಿಸು, ನನ್ನ ಸಂಗಡ ಕರ್ತನೆ ಸ್ವಾಮಿ ಒಂದು ಒಡನಾಟ ಕೊಡು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಎಷ್ಟು ಹೆಚ್ಚಾಗಿ ನೀನು ವೈಯಕ್ತಿಕವಾಗಿ ದೇವರ ಸನ್ನಿಧಾನದಲ್ಲಿ ಸಮಯ ಕಳೀತೀಯೋ ಅಷ್ಟು ಹೆಚ್ಚಾದ ಅಭಿಷೇಕ ನಿನ್ನ ಒಳಗಡೆ ಕಾರ್ಯ ಮಾಡುತ್ತೆ. ಹಾಗಾಗಿನೇ ಯೇಸುಸ್ವಾಮಿ ನಮಗೆ ಮಾದರಿ. ಯೇಸುಸ್ವಾಮಿ ದಿನಪೂರ್ತಿ ಸೇವೆ ಮಾಡ್ತಾಯಿದ್ರು, ಆದರೆ ರಾತ್ರಿ ಎಲ್ಲ ತಂದೆಯ ಸಂಗಡ ವೈಯಕ್ತಿಕವಾದ ಒಂದು ಸಂಬಂಧದಲ್ಲಿರ್ತಾಯಿದ್ರು, ತಂದೆಯ ಹತ್ರ ಮಾತನಾಡ್ತಾಯಿದ್ರು, ಪರಲೋಕದ ಜೊತೆ ಕನೆಕ್ಷನಲ್ಲಿರ್ತಾಯಿದ್ರು. ಇವತ್ತು ಡೇ ಎಲ್ಲ ನಮಗೆ ಸುಮಾರು ಕೆಲಸಗಳಿದ್ದಾವೆ. ಡೇಯಲ್ಲಾಗಲಿ ನೈಟಲ್ಲಾಗಲಿ ಸ್ವಲ್ಪ ಸಮಯಗಳನ್ನು ನಾವು ಬೇರ್ಪಡಿಸಿ ವೈಯಕ್ತಿಕವಾಗಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು, ದೇವರೇ ನನಗೂ ನಿನಗೊಂದು ವೈಯಕ್ತಿಕ ಸಂಬಂಧ ಇರಬೇಕು ಸ್ವಾಮಿ, ಒಂದು ಪರ್ಸ್ನಲ್ ಕನೆಕ್ಷನ್ ಇರಬೇಕು, ವೈಯಕ್ತಿಕವಾಗಿ ನಾನು ನಿನ್ನ ನೋಡಬೇಕು ಸ್ವಾಮಿ, ನಿನ್ನ ದರ್ಶನ ನಾನು ನೋಡಬೇಕು ಸ್ವಾಮಿ, ನಿನ್ನ ಸ್ವರ ನಾನು ಕೇಳಬೇಕು. ಈ ಪ್ರಾರ್ಥನಾ ಜೀವಿತ ನಿನ್ನ ಒಳಗಡೆ ಇರೋದಾದರೆ ಅಭಿಷೇಕದಲ್ಲಿ ನೀನು ನಿಲ್ಲಲಿಕ್ಕೆ ಸಾಧ್ಯ, ಅಭಿಷೇಕದಲ್ಲಿ ನೀನು ಬೆಳೀಲಿಕ್ಕೆ ಸಾಧ್ಯ. ಎರಡನೇದಾಗಿ, ನೀನು ಅಭಿಷಕ್ತನಾಗಿ ಅಭಿಷೇಕದಲ್ಲಿ ನೆಲೆ ನಿಂತು ಬೆಳಿಬೇಕನ್ನೋದಾದರೆ ನಿನ್ನ ಒಳಗಡೆ ಹೆಚ್ಚಾದ ವಾಕ್ಯದ ಪ್ರಕಟಣೆಗಳಿರಬೇಕು, ವಾಕ್ಯ ಧ್ಯಾನ ಹೆಚ್ಚಾಗಿರಬೇಕು. ನಾನು ಆಗಲೇ ಹೇಳಿದ ಹಾಗೆ ಇನ್ಫಾರ್ಮೇಷನ್ಗೋಸ್ಕರ ಬೈಬಲ್ ಓದಬೇಡ್ರಿ, ರೆವಲೇಷನ್ಗೋಸ್ಕರ ಬೈಬಲನ್ನು ಧ್ಯಾನ ಮಾಡಿರಿ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಯಾವನ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದ ಪ್ರವಣೆ ಕುಳಿತುಕೊಳ್ಳೋದಲ್ಲ, ಯೆಹೋವನಲ್ಲಿ ಆನಂದ ಪಡುವನಾಗಿ ಅದನ್ನೇ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಓದುತ್ತಿರುವವನೋ ಅಲ್ಲ, ಧ್ಯಾನಿಸುತ್ತಿರುವವನೋ. ಹಾಗಾದರೆ ನೀನು ಓದೋದಲ್ಲ, ನೀನು ಧ್ಯಾನ ಮಾಡಬೇಕು. ಒಂದು ಪ್ಯಾಸೇಜ್ ಓದುವಾಗ ಈ ಪ್ಯಾಸೇಜ್ ಯಾರ ಬಗ್ಗೆ ಬರೆಯಲ್ಪಟ್ಟಿದೆ, ಯಾರು ಬರೆದಿದ್ದಾರೆ, ಏನು ಬರೆದಿದ್ದಾರೆ, ಏನಾಗ್ತಾ ಇದೆ, ಯೇಸುಸ್ವಾಮಿ ಇದ್ದಾರಾ, ದೇವರಿದ್ದಾರಾ, ಸೈತಾನನಿದ್ದಾನ, ವ್ಯಕ್ತಿಗಳಿದ್ದಾರಾ, ಎಲ್ಲಿ, ಯಾವಾಗ, ಯಾಕೆ, ಏನು ಕ್ವಶನ್ ಹಾಕಬೇಕು. ಪ್ಯಾಸೇಜ್ಗೆ ಕ್ವಶನ್ ಹಾಕೋದ್ರ ಮುಖಾಂತರ ಅಲ್ಲಿ ದೇವರು ನನ್ನ ಸಂಗಡ ಏನು ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗ್ರಹಿಸ್ಕೊಳ್ಬೇಕು. ಒಂದೇ ವಾಕ್ಯ ಓದ್ರೆ ಸಾಕು, ಪೇಜ್ ಓದೋ ಅವಶ್ಯಕತೆ ಇಲ್ಲ. ಒಂದೇ ವಾಕ್ಯ ಧ್ಯಾನ ಮಾಡಿರಿ. ಕೆಲವು ಸೇವಕರು ಕೇಳಿದ್ದೇನೆ, ಒಂದು ವಾಕ್ಯ ಕೆಲವು ಸರಿ 3 ತಿಂಗಳು ಧ್ಯಾನ ಮಾಡಿದಾರಂತೆ. ಅಂದರೆ ಬೈಬಲ್ ಎಷ್ಟು ಆಳ ಇದೆ, ಎಷ್ಟು ಡೀಪ್ ಇದೆ. ನಾವು ಬೇಕಾದರೆ ಒಂದೇ ಪುಸ್ತಕ ಒಂದು ದಿವಸಕ್ಕೆ ಮುಗಿಸ್ಬಿಡ್ತೀವಿ. ಆ ಥರ ಅಲ್ಲ, ನ್ಯೂಸ್ ಪೇಪರ್ ಓದ್ದಂಗೆ ಅಲ್ಲ ದೇವ್ರ ವಾಕ್ಯ ಓದುವಂಥದ್ದು. ದೇವ್ರ ವಾಕ್ಯ ಎಂಬುದಾಗಿ ಹೇಳುವಾಗ ಅದರ ಆಳಕ್ಕೆ ನೀವು ಇಳಿಬೇಕು. ಆ ವಾಕ್ಯದ ಮುಖಾಂತರ ದೇವ್ರು ನನ್ನ ಸಂಗಡ ಏನು ಮಾತಾಡ್ತಾ ಇದ್ದಾರೆ, ನನ್ನ ಜೀವಿತಕ್ಕೆ ಏನು ಮಾತನಾಡ್ತಾ ಇದ್ದಾರೆ. ಪ್ರಕಟಣೆಗಳನ್ನು ತುಂಬಿಕೊಳ್ಳ್ರಿ, ವಾಕ್ಯವನ್ನು ಹೆಚ್ಚಾಗಿ ತುಂಬಿಕೊಳ್ಳ್ರಿ. ಮೂರನೇದಾಗಿ, ನೀನು ಅಭಿಷೇಕ ಹೊಂದಿ ಅಭಿಷೇಕದಲ್ಲಿ ನೆಲೆ ನಿಂತು ಬೆಳಿಬೇಕು ಅನ್ನೋದಾದರೆ ನೀನು ಅಭಿಷಕ್ತರ ಸಂಗಡ ಸಹವಾಸ ಹೊಂದಿದವನಾಗಿರಬೇಕು. ನೀನು ಸಹವಾಸ ಯಾರ ಸಂಗಡ ಇರಬೇಕು? ನಿನ್ನ ಸರ್ಕಲ್ ಒಂದು ಸರಿ ಚೆಕ್ ಮಾಡ್ಕೊ, ನಿನ್ನ ಫ್ರೆಂಡ್ಸ್ ಸರ್ಕಲ್ ಚೆಕ್ ಮಾಡ್ಕೊ, ನಿನ್ನ ಫ್ಯಾಮ್ಲಿ ಸರ್ಕಲ್ ಚೆಕ್ ಮಾಡ್ಕೊ. ನೀನು ಯಾರ ಸಂಗಡ ಇರ್ತೀಯೋ ಅವ್ರ ಥರ ನೀನು ಆಗ್ತೀಯ. ನನ್ನ ಕಡೆ ನೋಡ್ರಿ, ನಾನೊಬ್ಬ ಕಳ್ಳ ಆಗಬೇಕಂದ್ರೆ ಕಳ್ತನ ಮಾಡಬೇಕಂತೇನಿಲ್ಲ. ಈ ಕಡೆ 4 ಜನ ಕಳ್ಳರನ್ನ, ಈ ಕಡೆ 4 ಜನ ಕಳ್ಳರನ್ನ ನಿಲ್ಲಿಸ್ಕೊಂಡು ಫೋಟೋ ತೊಗೊಂಡ್ರೆ ಸಾಕು. ಆ ಫೋಟೋ ಯಾರಾದರೂ ನೋಡಿದ್ರೆ ಈ ಸೆಂಟ್ರಲ್ ಕೋಟ್ ಹಾಕ್ಕೊಂಡಿರೋವನೇ ದೊಡ್ಡ ಕಳ್ಳ ಅಂತೇಳಿ ಹೆಸರು ಕೊಟ್ಬಿಡ್ತಾನೆ. ಹೌದಲ್ವೋ? ಕುಡುಕ ಅಂತ ಹೆಸರು ತೊಗೊಳ್ಬೇಕಂದ್ರೆ ಕುಡಿಲೇಬೇಕಂತನಿಲ್ಲ, ಬಾರ್ಗೊಂದು 2 ಸಾರಿ ಹಿಂಗೆ ಹೋಗಿ ಬಂದರೆ ಸಾಕು. ನೀವ್ಯಾರಾದ್ರೂ ನನ್ನ ನೋಡಿದ್ರೆ ಅಂದ್ಕೊಳ್ಳಿ, ಬಾರಲ್ಲಿ ಹೋಗಿ ಬರೋದು, ನೀವೇನಂತ ಹೇಳ್ತೀರಿ? ಕುಡುಕ ಇವನು ಅಂತ. ಅದೇ ಥರ ನೀವು ಪ್ರಾರ್ಥನೆ ಮಾಡೋರ ಸಂಗಡ ಇದ್ದರೆ ನೀವೇನಾಗ್ತೀರಿ? ಪ್ರಾರ್ಥನೆ ಮಾಡೋರು ಆಗ್ತೀರಿ. ನೀವು ವಾಕ್ಯ ಓದೋರ ಸಂಗಡ ಇದ್ದರೆ ನೀವೇನಾಗ್ತೀರಿ? ಯಾವಾಗಲೂ ಜಗಳ ಮಾಡೋರ ಸಂಗಡ ಇದ್ದರೆ, ಯಾವಾಗಲೂ ಸುಳ್ಳು ಹೇಳೋರ ಜೊತೆ ಇದ್ದರೆ,
ಅಭಿಷಕ್ತರ ಸಂಗಡ ಯಾವಾಗಲೂ ಇದ್ದರೆ ನೀವು ಕೂಡ ಅಭಿಷೇಕ ಹೊಂದಿಕೊಳ್ಳುತ್ತೀರಿ. ಒಂದು 10 ಕೆಂಡ ತಗೊಂಡು ಒಂದು ಇದ್ದಲನ್ನು ಅದರೊಳಗಡೆ ಹಾಕುವಾಗ ಇದ್ದಲು ಹೇಗೆ ಕೆಂಡವಾಗಿ ಮಾರ್ಪಾಟಾಗುತ್ತೋ, ಅಭಿಷಕ್ತರ ಸಂಗಡ ನಿಲ್ಲುವಾಗ ಅಭಿಷಕ್ತರೆಲ್ಲ ಇರ್ತಕ್ಕಂಥ ಅಭಿಷೇಕ ನಿನ್ನ ಒಳಗಡೆ ಹರಡುತ್ತೆ. ನೀನು ಕೂಡ ಅಭಿಷಕ್ತನಾಗಿ ಮಾರ್ಪಾಟಾಗ್ತೀಯ. ಅದರ ಅರ್ಥ ಏನು ಗೊತ್ತಾ? ಸಭೆಯ ಯಾವ ಫೆಲೋಶಿಪ್ ನೀನು ಮಿಸ್ ಮಾಡೋ ಹಾಗಿಲ್ಲವೇ ಇಲ್ಲ. ಸಭೆಯ ಫೆಲೋಶಿಪ್ಗೆ ಟೈಮ್ ಮಾಡ್ಕೋ. ಸಭೆಯ ದೇವಜನರ ಸಂಗಡ ಸಹವಾಸ ಬೆಳೆಸ್ಕೋ. ಲೋಕದ ಸಹವಾಸಗಳು ಸ್ವಲ್ಪ ದೂರ ಮಾಡು, ಕಟ್ ಮಾಡು, ಸಪ್ರೇಟ್ ಮಾಡು. ಒಂದು ಬೀಜ ನೋಡಿದ್ರೆ, ಬೀಜ ಒಂದು ಭೂಮಿಯಲ್ಲಿ ಹಾಕಿ ಆ ಬೀಜ ಬೆಳೆದು ಅದು ದೊಡ್ಡ ಫಲ ಕೊಡಬೇಕು ಅನ್ನೋದಾದರೆ ಆ ಬೀಜದ ಸುತ್ತಲೂ ಕಳೆ ಇರದ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಕಳೆ ಎಲ್ಲ ಇರ್ತಕ್ಕಂಥ ಜಾಗದಲ್ಲಿ ಬೀಜ ಹಾಕಿದ್ರೆ ಫಲ ಕೊಡುತ್ತಾ? ಫಲ ಕೊಡುವಂಥ ವ್ಯಕ್ತಿಗಳು ನೀವು ಆಗಬೇಕಂದ್ರೆ ನಿಮ್ಮ ಸುತ್ತಲೂ ಕಳೆ ಇಲ್ದಿರೋ ಥರ ನೋಡ್ಕೋಬೇಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳಿದ್ದು? ಸಹವಾಸಗಳು ಬದಲಾವಣೆ ಮಾಡಿರಿ, ಫ್ರೆಂಡ್ಶಿಪ್ಗಳು ಚೇಂಜ್ ಮಾಡಿರಿ. ಸಂಬಂಧಿಕರಾಗಿರಲಿ, ಇನ್ನೊಬ್ಬರಾಗಿರಲಿ, ಮತ್ತೊಬ್ಬರಾಗಿರಲಿ, ದೇವರ ಕಡೆಗೆ ನಿನ್ನ ನಡೆಸ್ತಾ ಇಲ್ಲ ಅಂದರೆ ದೂರ ಮಾಡಿ ಅವರನ್ನು, ಪರವಾಗಿಲ್ಲ. ಪ್ರೀತಿಯಲ್ಲಿರು, ಚೆನ್ನಾಗಿ ಮಾತನಾಡು, ಆದರೆ ನಿನ್ನ ಅನ್ಯೋನ್ಯತೆ, ನಿನ್ನ ಐಕ್ಯತೆ ಅವರ ಸಂಗಡ ಇರಬಾರದು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನೀವು ಇಜ್ಜೋಡಾಗಬೇಡ್ರಿ. ಬೆಳಕಿಗೂ ಕತ್ತಲೆಗೂ ಐಕ್ಯತೆ ಏನು? ದೇವ ಜನರೇ, ನೀನು ಎಲ್ಲಿರ್ತೀಯೋ ಅದರ ಥರ ನೀನು ಆಗ್ತೀಯ. ನೀನು ಚೆನ್ನಾಗಿ ಬೆಳಿಬೇಕನ್ನೋ ಆಲೋಚನೆ ನಿನಗಿದ್ರೆ ಬೆಳೆಯೋರ ಸಂಗಡ ಇರು, ಬೆಳೆದವ್ರ ಸಂಗಡ ಇರು. ನೀನು ಬೆಳಿಬೇಕಂತ ಆಲೋಚನೆ ಇಟ್ಕೊಂಡು ನೀನು ಬೆಳೆದೇ ಇರ್ತಕ್ಕಂಥವ್ರ ಸಂಗಡ, ಸೋಮಾರಿಗಳ ಸಂಗಡ ಕೂತ್ಕೊಂಡ್ರೆ ನೀನು ಬೆಳೆಯೋದಿಲ್ಲ. ನಿನ್ನ ಸರ್ಕಲ್ ಚೆಕ್ ಮಾಡ್ಕೊ ಒಂದು ಸಾರಿ. ಕೆಲವು ಫ್ರೆಂಡ್ಶಿಪ್ ಬಿಡ್ಲಿಕ್ಕೆ ಆಗೋದಿಲ್ಲ, ಬೆಳಿಬೇಕಂದ್ರೆ ಕಟ್ ಮಾಡಲೇಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಇವತ್ತು ದೇವರಾತ್ಮನ ಹೇಳ್ತಾ ಇರೋದು, ಅಭಿಷೇಕದಲ್ಲಿ ಬೆಳಿಬೇಕಾ? ಅಭಿಷೇಕ್ತರ ಸಂಗಡ ನಿಂತ್ಕೋ. ನಿನಗೆ ಆಶೀರ್ವಾದವಾಗಿ ದೇವರು ಈ ಸಭೆಯನ್ನು ಕೊಟ್ಟಿದ್ದಾರೆ. ನಿನಗೆ ಆಶೀರ್ವಾದವಾಗಿ ದೇವರು ಸಭಾಪಾಲಕರನ್ನು ಕೊಟ್ಟಿದ್ದಾರೆ. ಸಭಾಪಾಲಕರ ಕುಟುಂಬವನ್ನು ದೇವರು ಕೊಟ್ಟಿದ್ದಾರೆ. ಅವರ ಸಂಗಡ ನಿಲ್ಲುವಂಥದ್ದನ್ನು ರೂಢಿ ಮಾಡ್ಕೋ. ಅವ್ರಿಗೆ ಸಪೋರ್ಟಾಗಿ ನಿಲ್ಲೋದನ್ನು ನೀನು ಕಲ್ತ್ಕೋ. ಅವರ ಮಾತಿಗೆ ವಿಧೇಯನಾಗೋದು ನೀನು ಕಲ್ತ್ಕೋ. ಅವ್ರು ಹೇಳಿದ್ದನ್ನು ಕೇಳುವಂಥ ಸ್ವಭಾವ ನಿನ್ನ ಒಳಗಡೆ ಇರಲಿ. ಯಾವಾಗ ಆ ರೀತಿಯಾಗಿ ಸಭಾಪಾಲಕರ ಅಡಿಯಲ್ಲಿ ನೀನು ಬರ್ತೀಯೋ, ಆಗ ಸಭಾಪಾಲಕರ ಮೂಲಕವಾಗಿ ಅಭಿಷೇಕ ನಿನ್ನ ಜೀವಿತದ ಒಳಗಡೆ ಚಲಿಸುತ್ತೆ. ವಯಸ್ಸಲ್ಲ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರೆ ಅದು. ಇವತ್ತು ಈ ಅಭಿಷೇಕ ನಿನ್ನ ಮೇಲೆ ಬರಬೇಕಾದ್ರೆ ನಾನೊಂದು 3 ವಿಷಯಗಳು ಹೇಳಿದ್ದೇನೆ. ಮೊದಲನೇದಾಗಿ ನೀವೇನಾಗಬೇಕು? ಪ್ರಾರ್ಥಿಸುವಂಥವ್ರಾಗಬೇಕು. ಎರಡನೇದಾಗಿ ವಾಕ್ಯ ಧ್ಯಾನ ಮಾಡೋರಾಗಬೇಕು. ಮೂರನೇದಾಗಿ ಅಭಿಷೇಕ್ತರ ಸಂಗಡ. ಇದು ನೀನು ಮಾಡೋದಾದರೆ ನಿನ್ನ ಲೈಫ್ ಇದ್ದ ಹಾಗಿರೋದೇ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯಿತು? ಎಷ್ಟು ಜನ ಅಭಿಷೇಕಕ್ಕೆ ಸಿದ್ಧರಾಗಿದ್ದರು? ಎಷ್ಟು ಜನ ಇವತ್ತು ಅನ್ಯ ಭಾಷೆ ಹೊರ ಹೊಂದಿಕೊಳ್ಳಿಕ್ಕೆ ತಯಾರಾಗಿದ್ದರು? ದೇವರ ಸನ್ನಿಧಾನ ಎದ್ದು ನಿಂತುಕೊಳ್ಳೋಣ. ನಾವಿಲ್ಲಿ ತನಕ ಕೇಳಿದ ಎಲ್ಲ ವಾಕ್ಯಗಳನ್ನು ಕರ್ತನ ಸನ್ನಿಧಾನದಲ್ಲಿ ತರೋಣ. ಅನೇಕ ವಿಷಯಗಳು ದೇವರು ನಮ್ಮ ಸಂಗಡ ಮಾತಾಡಿದ್ದಾರೆ. ನಮ್ಮ ಮೇಲಿಟ್ಟಂಥ ಕರ್ತನ ಅಭಿಷೇಕದ ಪ್ರಾಮುಖ್ಯತೆಯನ್ನು ದೇವರು ತಿಳಿಸ್ಕೊಟ್ಟಿದ್ದಾರೆ. ಅಭಿಷೇಕ ನಮ್ಮ ಮೇಲೆ ಬರುವಾಗ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗ್ತವೆ. ಅಭಿಷೇಕ ನಮ್ಮ ಮೇಲೆ ಬರುವಾಗ ನಮ್ಮ ಜೀವಿತ ಬದಲಾವಣೆ ಆಗುತ್ತೆ. ಅಭಿಷೇಕ ನಮ್ಮ ಒಳಗಡೆ ಬರುವಾಗ ಒಂದು ಬಲವು ನಮ್ಮ ಮೇಲೆ ಇಳಿದು ಬರುತ್ತೆ. ಅಭಿಷೇಕ ನಮ್ಮಲ್ಲಿರುವಾಗ ನಮ್ಮ ಸ್ಥಿತಿಗತಿಗಳಿಗೆ ಮಾರ್ಪಾಟು ಉಂಟಾಗುತ್ತೆ. ಎಲ್ಲರ ಕಣ್ಣುಗಳು ಮುಚ್ಚಲ್ಪಡಲಿ. ಈ ಮೊದಲನೇ ದಿನದಲ್ಲಿ ಕೊನೆಯ ಸೆಷನ್ಗೆ ನಾವು ಬಂದಿದ್ದೇವೆ. ನಮ್ಮ ಮೇಲೆ ಒಂದು ಅಭಿಷೇಕ ಕರ್ತನಿಟ್ಟಿದ್ದಾರೆ. ಅದರ ಮುಂದಿನ ಹಂತದ ಆಳಗಳಿಗೆ ನಮ್ಮನ್ನು ತೆಗೆದುಕೊಂಡು ಹೋಗಬೇಕೆಂಬುದಾಗಿ ದೇವರ ಆತ್ಮನ ಇಷ್ಟಪಡ್ತಾ ಇದ್ದಾನೆ. ನಮ್ಮ ಜೀವಿತದ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುವಂಥ ಅಭಿಷೇಕದ ಆಳಕ್ಕೆ ಇಳಿಬೇಕೆಂಬುದಾಗಿ ದೇವರ ಆತ್ಮನ ಇಷ್ಟಪಡ್ತಾ ಇದ್ದಾರೆ. ತುಂಬಿಸೋದಕ್ಕೂ ನಡೆಸೋದಕ್ಕೂ ದೇವರು ಸಿದ್ಧನಾಗಿದ್ದಾನೆ. ನೀನು ಒಪ್ಪಿಸಿಕೊಟ್ಟು
ನಿನ್ನ ಆತ್ಮ ಪ್ರಾಣ ಶರೀರವನ್ನು ಕ್ರಿಸ್ತನ ಆತ್ಮನಿಗೆ ಬಿಟ್ಟು ಕೊಡೋದಾದರೆ ನಿನ್ನನ್ನು ಆತನು ತುಂಬಿಸಿ ನಿನ್ನ ಬಾಯ ಒಳಗಡೆಯಿಂದ ಆ ಅಧಿಕಾರವನ್ನು ಬಿಡುಗಡೆ ಮಾಡ್ತಾನೆ. ಅದಕ್ಕೆ ಸಿದ್ಧರಾಗಿರ್ತಕ್ಕಂಥವ್ರು ಪ್ರಾರ್ಥನೆ ಮಾಡಿರಿ. ಕರ್ತನೇ, ಈ ಸಂಜೆಯಲ್ಲಿ ನಾನು ಏನು ಹೊಂದಿಕೊಳ್ಳಬೇಕಾಗಿದೆಯೋ ಅದನ್ನು ಹೊಂದಿಕೊಳ್ಳಲಿಕ್ಕೆ ನನಗೆ ಸಹಾಯ ಮಾಡು. ನಾನು ಬಂದ ಹಾಗೆ ಹೋಗಬಾರದು ಸ್ವಾಮಿ. ನಾನು ಯಾವುದನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನೀನು ಇಷ್ಟಪಟ್ಟಿದೆಯೋ ಅದನ್ನು ನಾನು ಹೊಂದಿಕೊಂಡೇ ಹೋಗಬೇಕು. ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ. ವೈಯಕ್ತಿಕ ಜೀವಿತಗಳಲ್ಲಿ ಬಿಡುಗಡೆ ಕೊಡುವಂಥ ಒಂದು ಅಭಿಷೇಕ. ಕರ್ತನ ಉದ್ದೇಶವು ಚಿತ್ತವು ಈಡೇರುವಂಥ ರೀತಿಯಲ್ಲಿ ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಅಭಿಷೇಕ. ಅನ್ಯ ಭಾಷೆಗಳನ್ನು ಮಾತನಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೃಪೆಯ ಅಭಿಷೇಕ. ಕೆಲವು ವ್ಯಕ್ತಿಗಳ ಮೇಲೆ ಅದು ಚಲಿಸಲಿಕ್ಕಿದೆ. ಜುಡರಗಡಲ ರಮಣ ವೈ ಬಾಬಾ ಬಾಬಾ ರಮಣ ಬಾಬಾ ಬಾಬಾ ರಮಣ ಜುಡರ ಬರಮಣ ಕೆಲವು ವ್ಯಕ್ತಿಗಳನ್ನು ದೇವರಾತ್ಮನು ಮುಟ್ತಾ ಇದ್ದಾನೆ. ಕೆಲವು ವ್ಯಕ್ತಿಗಳ ಮೇಲೆ ಅದು ಅಭಿಷೇಕ ಚಲಿಸ್ತಾ ಇದೆ. ಕೆಲವು ವ್ಯಕ್ತಿಗಳ ಮೇಲೆ ಜೀವವುಳ್ಳಂಥ ದೇವರ ಆತ್ಮನ ಅಭಿಷೇಕ ಚಲಿಸ್ತಾ ಇದೆ. ಕೆಲವು ನಾಲಿಗೆಗಳು ಸಡಿಲವಾಗ್ತಾ ಇದ್ದಾವೆ. ಹೊಸ ಭಾಷೆಗಳು ಕೆಲವು ವ್ಯಕ್ತಿ ಜೀವಿತಗಳ ಮೇಲೆ ಬಿಡುಗಡೆ ಆಗ್ತಾ ಇದೆ. ಹೊಸ ಭಾಷೆಗಳು ಕೆಲವು ನಾಲಿಗೆಗಳ ಮೇಲೆ ಬಿಡುಗಡೆ ಆಗ್ತಾ ಇದೆ. ಓ ರಬಲ ರಖಮಣ ಶೇಖೆ ಜೂಡ ರಖಟ ಬಾಯ್ ತೆರೆದು ಮಾರ ಕಾಟ ಲೇಕೆ ರಿ ಬಾಣ ಶಖಟ ರ ಬಾಬಾ ಜೂಡ ರಮಣ ಶೇಖೆ ರಿ ಬಾಬಾ ಬಾಬಾ ರಮಣ ಶೇಖೆ ರಿಕಬಲ ರಮಣ ಶೇಖೆ. ಪರಿಶುದ್ಧಾತ್ಮನ ಸ್ಥಿತನಾಗಿದ್ದಾನೆ. ಹೊಂದಿಕೊಳ್ಳುವಂಥವ್ರು ಬಾಯಿ ತೆರೆದು ಪ್ರಾರ್ಥಿಸ್ರಿ. ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿರಿ. ಮಾತನಾಡುವಾಗ ಹೊಸ ಭಾಷೆಗಳು ಬಿಡುಗಡೆ ಆಗ್ಲಿಕ್ಕಿದ್ದಾವೆ. ಹೊಸ ಶಬ್ದಗಳು ಬಿಡುಗಡೆ ಆಗ್ಲಿಕ್ಕಿದ್ದಾವೆ. ಅನ್ಯ ಭಾಷೆಗಳು ಕೆಲವು ವ್ಯಕ್ತಿಗಳ ಒಳಗಡೆ ಬಿಡುಗಡೆ ಆಗ್ಲಿಕ್ಕಿದೆ. ರಿಬಾನ ರಗಡ ರಮಣ ಶೈಡ ರಿಗಡ ರಮಣ ಶಖೆ ರಿಬಾನ ಶೈಡೆ ಚುಡರಗಡಲ ರಮಣ ಶಖೆ ರಗಡಲ ರಮಣ ಶೈಡ ಓರ ಬಾಬಾ ರಮಣ ಶಖೆ ಜುಡರ ಬಾಬಾ ರಮಣ ಶಖೆ. ಕೃಪಾವರಗಳು ಚೋಲಿಸುವಂಥ ಒಂದು ಅಭಿಷೇಕ. ರೇಖಾ ಬಾಬಾ ರಮಣ ಶಖೆ ಓರೇ ಬಾಬಾ ರಮಣ ಶಖೆ. ಅಂತ್ಯಕಾಲ ಅಭಿಷೇಕ ಕೆಲವು ವ್ಯಕ್ತಿಗಳ ಮೇಲೆ ದೇವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ರಿಬಾಣ ರಮಣ ಶಖೆ ರಮಣ ಶೈಡ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿ ಕಾಲ ಸಮಯವಿದು ತಂದೆ ನಿನ್ನ ಆರಾಧಿಸೋಣ. ಎಲ್ಲರೂ ಆರಾಧಿಸೋಣ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿ ಕಾಲ ಸಮಯವಿದು ತಂದೆ ನಿನ್ನ ತುಂಬಿಸು. ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಗಾಳಿಯಾಗಿ ಬೀಸಲಯ ಮಹಲಿಯಲ್ಲಿ ಮುಳುಗಿಸ
ಆರಿಸಿಕೊಂಡು ಆರಾಧಿಸೋಣ. ಬೆಂಕಿಯಾಗಿ ಇಳಿಯಲಯ, ಜ್ವಾಲೆಯಾಗಿ ಉರಿಯಲಯ, ಮಕ್ಕಳ ಮೇಲೆ ಗಾಳಿಯಾಗಿ ಬೀಸಲಯ, ಅಭಿಷೇಕ ಆವರಿಸು, ಅಭಿಷೇಕ ಆವರಿಸು, ಆತ್ಮನ ಅಭಿಷೇಕ, ಆತ್ಮನ ಅಭಿಷೇಕ ಬೆಂಕಿಯಾಗಿ ಇಳಿಯಲಯ, ಜ್ವಾಲೆಯಾಗಿ ಉರಿಯಲಯ, ಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಲಯ, ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಿದು, ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಿದು, ಅಭಿಷೇಕ ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಗಾಳಿಯಾಗಿ ಬೀಸಲಯ, ಆತ್ಮನದಿಯಲ್ಲಿ ಮುಳುಗಿಸಯ, ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಪ್ರವಾದನೆಯ ಆತ್ಮನ ಅಭಿಷೇಕ ಗಾಳಿಯಾಗಿ ಬೀಸಲಯ, right now ನದಿಯಲ್ಲಿ ಮುಳುಗಿಸಯ, ಕುಂಬಳೇಶ್ವರ ಒಣಗಿದ ಎಲುಬುಗಳ ಕಂಕಿನಲ್ಲಿ ಪರಿಶುದ್ಧಾತ್ಮನ ಭಕ್ತಾದಿಸುವ ಅಭಿಷೇಕವು ಚೂಡರಮಣ ಶಿಖರಿ ಬಾಲರಕಟ ಒಣಗಿದ ಎಲುಬುಗಳ ರಮಣ ಸೈನ್ಯವನ ಕಾಣುವೆ, ಅಧಿಕಾರವ ನೀಡೆಯ, ಇದು ಆತ್ಮದಿ ಪ್ರವಹಿಸಲು, ಒಣಗಿದ ಎಲುಬುಗಳ ಅಭಿಷೇಕ ಶಕ್ತಿ ಚಲಿಸಲಿ ಸೈನ್ಯವನ ಕಾಣುವೆ, ಅಧಿಕಾರವ ನೀಡೆಯ, ಇದು ಆತ್ಮದಿ ಪ್ರವಹಿಸಲು, ಬೆಂಕಿಯಾಗಿ ಇಳಿಯಲಯ, ಬೆಂಕಿ ಅಭಿಷೇಕ ಜ್ವಾಲೆಯಾಗಿ ಉರಿಯಲಯ, ಗಾಳಿಯಾಗಿ ಬೀಸಲಯ, ಅಭಿಷೇಕ ತುಂಬಲ ಆತ್ಮನದಿಯಲ್ಲಿ ಮುಳುಗಿಸಯ, ಎಲ್ಲ ವೈರಿಯ ಪ್ಲಾನ್ ಪದ್ಧತಿಗಳ ಕ್ಯಾನ್ಸಲ್ ಮಾಡ್ತದೆ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಅಭಿಷೇಕ, ಪ್ರಾರ್ಥನಾತ್ಮನ ಅಭಿಷೇಕ, ಪ್ರಾರ್ಥನಾತ್ಮನ ಅಭಿಷೇಕ, ಓ ವೈರಿಯ ಸಕಲ ಪ್ಲಾನ್ಗಳು ಲಯವಾಗುವಂತ ಪರಿಶುದ್ಧಾತ್ಮನ ಅಭಿಷೇಕ ಯೇಸುವಿನ ನಾಮದಲ್ಲಿ. ಅಗ್ನಿ ಮಳೆಯಾಗಿ ಸುರಿಯಲಯ, ಕರ್ಮೇಲಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಣುವೆ, ಹೊಸ ಕೃಪೆ, ಹೊಸ ಬಲ, ಅಗ್ನಿ ಮಳೆಯಾಗಿ ಸುರಿಯಲಯ, ಎಲ್ಲ ವೈರಿಯ ಕಟ್ಟುಗಳು ಲಯವಾಗುವಂತ ಅಭಿಷೇಕ ಹೊಸ ಭಾಷೆಗಳು, ಹೊಸ ಭಾಷೆಗಳು, ಹೊಸ ಭಾಷೆಗಳು, ಊರಿಯಲದ ಅಭಿಷೇಕ, ಊರಿಯಲದ ಅಭಿಷೇಕ, ಊರಿಯಲದ ಅಭಿಷೇಕ. ಅನೇಕ ದಿನಗಳ ಪ್ರಾರ್ಥನೆಯ ಫಲವಾದ ಅಭಿಷೇಕ.
ಶಾಯಿಯಾಗಿ ಶುಡರ ಬಾಲ ರಮಣ ಶೇಖರ ಎಲ್ಲ ಕತ್ತಲು ಹೊರಗುವಂತ ಅಭಿಷೇಕ ಪರಿಶುದ್ಧಾತ್ಮನ ಅಭಿಷೇಕ ಅಂತ್ಯಕಾಲ ಎಲ್ಲ ಎಲ್ಲ ಬಾಡಿ ಕೈಗಳು ಹೊರಗೆ ಇರುವಂತ ಒಂದು ಅಭಿಷೇಕ ಮಗಳ ಮೇಲೆ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡ್ತಾರೆ ಎಲ್ಲ ವೈದ್ಯ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಹೊರಗೆ ಇರ್ಲಿಕ್ಕೆ ಆಜ್ಞಾಪಿಸ್ತಾರೆ ಈ ದೇಹದ ಮೇಲೆ ಅಭಿಷೇಕದ ಶಕ್ತಿ ಯೇಸುವಿನ ನಾಮದಲ್ಲಿ right now ಅವರಿಗೆ ಅಭಿಷೇಕ ಹೊಸ ಬಲ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ right now ವೈರಿ ಎಲ್ಲ ಫಲಗಳು ಹೊಸ ಕೃಪೆ ವೈರಿಯ ಸಕಲ ಮಾತುಗಳು ಕ್ಯಾನ್ಸಲ್ ಮಾಡಿ ಓ ರಾಬಾ ಹೊಸ ಅಭಿಷೇಕವು ಜಯದ ಅಭಿಷೇಕ ಪರಿಸ್ಥಿತಿಗಳನ್ನು ಎದುರಿಸಿ ನಿಲ್ಲುವಂತ ಅಭಿಷೇಕ ಯೇಸುವಿನ ನಾಮದಲ್ಲಿ ಒಂದು ಹೊಸ ಕೃಪೆ ಬಿಡುಗಡೆ ಮಾಡಿ ಹೊಸ ಅಭಿಷೇಕ ಯೇಸುವಿನ Spirit of infirmity, yes. ಯೇಸುವಿನ ನಾಮದಲ್ಲಿ ಯೇಸುವಿನ ಎಲ್ಲ ಬಂಧನಗಳು ಕಳಚಿ ಬೀಳಲಿ ಹೊಸ ಬಲವು ಹೊಸ ಶಕ್ತಿ ಹೊಸ ದೇವರಾತ್ಮ ಹೇಳ್ತಿರುವಂಥದ್ದು ಸಭೆಯ ಒಳಗಡೆ ಈ ದಿನಮಾನಗಳಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗ್ಲಿಕ್ಕೆ ದೇವರಾತ್ಮನ ಕಾರ್ಯಗಳು ಜರುಗಲಿಕ್ಕಿದ್ದಾವೆ. ದೇವರಾತ್ಮನ ಹೇಳ್ತಿರುವಂಥದ್ದು ಅನಾರೋಗ್ಯಗಳಲ್ಲಿ ಸಭೆಯ ಒಳಗಡೆ ಬರುವಂಥ ಕೆಲವು ವ್ಯಕ್ತಿಗಳಿಗೆ ಅದ್ಭುತಗಳ ಮೂಲಕವಾಗಿ ದೇವರು ಆರೋಗ್ಯ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಈ ಸಭೆಗೆ ಕನೆಕ್ಟ್ ಆಗಿರ್ತಕ್ಕಂಥ ಎಲ್ಲ ಬ್ರಾಂಚ್ ಸಭೆಗಳಲ್ಲೂ ಕೂಡ ಇದೇ ಅಭಿಷೇಕ ಚಲಿಸಲಿಕ್ಕಿದೆ. ವೈರಿಯ ಬಂಧನಗಳು ಕಲಿಸಿಬಿಟ್ಟು ಆರೋಗ್ಯಗಳು ಸಭೆಯ ಒಳಗಡೆ ಉಂಟಾಗ್ಲಿಕ್ಕಿದ್ದಾವೆ. ದೇವರ ಆತ್ಮ ಹೇಳ್ತಾ ಇರೋದು ಸಭೆಯ ಅನೇಕ ಕುಟುಂಬಗಳಿಗೆ ಈ ವರ್ಷ ಮುಗಿಯೋದ್ರೊಳಗಾಗಿ ಹೊಸ ವಾಹನಗಳು ದೇವರು ಬಿಡುಗಡೆ ಮಾಡಲಿಕ್ಕಿದೆ. 2025ಗಾಗಿ ನೀವು ಸಿದ್ಧರಾಗಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. 2025ರಲ್ಲಿ ಕೆಲವು ಮಹಿಮೆಯ ಕಾರ್ಯಗಳು ನಿಮ್ಮ ಜೀವಿತಗಳಲ್ಲಿ ನೀವು ಕಾಣ್ತೀರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವರಾತ್ಮನ ಹೇಳ್ತಾ ಇರೋದು ಯಾವ ವಾಗ್ದಾನವೂ ನಿಷ್ಫಲವಾಗೋದಿಲ್ಲ. ಕ್ರಿಸ್ತನಲ್ಲಿ ನಿಮ್ಮ ನಿರೀಕ್ಷೆ ಯಾವುದು ನಷ್ಟವಾಗಿ ಹೋಗೋದಿಲ್ಲ. ಕ್ರಿಸ್ತನಲ್ಲಿ ಯಾವ ವಾಗ್ದಾನ ಈಡೇರದೆ ಇರೋದಿಲ್ಲ. ಎಲ್ಲ ವಾಗ್ದಾನಗಳನ್ನು ಈಡೇರಿಸ್ತಕ್ಕಂಥ ದೇವ ಕೃಪೆ ಈ ದಿನಮಾನಗಳಲ್ಲಿ ನಿಮ್ಮ ಮೇಲೆ ಸಭೆಯ ಮೇಲೆ ಅದು ಚಲಿಸ್ತಾ ಇದೆ. ರಿಬನ ರಗಡ ರಮಣ ಶೈಡೆ ಎಲ್ಲ ಕರ್ತನ ವಾಗ್ದಾನಗಳಿಗಾಗಿ ನಾವು ಸ್ತೋತ್ರ ಮಾಡೋಣ. ಬೆಳಗಿನ ಜಾವದಿಂದ ಇಲ್ಲಿ ತನಕ ನಮ್ಮನ್ನು ನಡೆಸೋದಕ್ಕಾಗಿ, ನಮ್ಮನ್ನು ತುಂಬಿಸೋದಕ್ಕಾಗಿ, ನಮ್ಮನ್ನು ಅಭಿಷೇಕಿಸೋದಕ್ಕಾಗಿ, ನಮಗಾಗಿ ಮಾತನಾಡೋದಕ್ಕಾಗಿ, ನಾವು ಮಧ್ಯೆ ಅದ್ಭುತಗಳು ಮಾಡಿದ್ದಕ್ಕಾಗಿ ಎಲ್ಲರೂ ಬಾಯಿಗಳು ತೆರೆದು ಒಂದು ನಿಮಿಷ ಅನ್ಯ ಭಾಷೆಗಳಲ್ಲಿ ಸ್ತೋತ್ರ ಮಾಡಿ. ಒಂದು ನಿಮಿಷ ಎಲ್ಲರೂ 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 ಸ್ತೋತ್ರ ಮಾಡಿ, ಎಲ್ಲರೂ ಸ್ತೋತ್ರ ಮಾಡಿ. ರಿಬಣ ರಗಡಲ ರಮಣ ಶೈಡೆ ಜುಡ ರಗಡ ರಮಣ ಶಕೆ ರಿಬಣ ಶೈಡ ರಗಡ ರಮಣ ರಗಡಲ ರಮಣ ಓ ರಿಖಲ ರ ಬಾಬಾ